ಎಲ್ಲರಿಗೂ ಇವತ್ತಿನ ನಮಸ್ಕಾರಗಳು. ನನ್ನ ಹೆಸರು ಮೋಹನ್ ಎ. ಕಳೆದ 9 ವರ್ಷಗಳಿಂದ ಮನೋವಿಜ್ಞಾನ ವಿಭಾಗದಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೇನೆ. ಪ್ರಸ್ತುತ ಬೆಂಗಳೂರು ವಿಶ್ವವಿದ್ಯಾಲಯ ಬೆಂಗಳೂರು ಜ್ಞಾನ ಭಾರತಿ ಕ್ಯಾಂಪಸ್ಸಲ್ಲಿರೋ ಡಿಪಾರ್ಟ್ಮೆಂಟ್ ಆಫ್ ಸೈಕಾಲಜಿನಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೇನೆ. ಇವತ್ತಿನ ವಸ್ತು ವಿಷಯ ಅಳತೆಯಲ್ಲಿನ ಹಂತಗಳು, ಮೆಜರ್ಮೆಂಟ್, ದ ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ ಮೆಜರ್ಮೆಂಟ್. See, ಸಂಶೋಧನೆ ಇಟ್ಸ್ ಎ ಸೈಂಟಿಫಿಕ್ ಸ್ಟಡಿ ಆಫ್ a systematic way of to gain something new knowledge or to gain something new information, that is research. ಆ ರಿಸರ್ಚ್ ನ ಹಂತದಲ್ಲಿ ಡೇಟಾ is a very very important. So based on that data only we will interpret the data, and based on that interpretation we will discuss. ಮೆಥಡಾಲಜಿ ಪಾರ್ಟ್ನಲ್ಲಿ ಬರ್ತಕ್ಕಂಥದ್ದು ಈ ಪ್ರೊಸೀಜರ್ ಪಾರ್ಟಲ್ಲಿ ಯಾವ ಥರ ಡೇಟಾವನ್ನು ಯಾವ ಕ್ವಶನೇರ್ ಮುಖಾಂತರ ನಾವು ಪಡ್ಕೋಬೇಕು ಅದೊಂದು ಸಿಸ್ಟಮ್ಯಾಟಿಕ್. ಅಂದರೆ ಓವರ್ ಆಲ್ ಸ್ಟಡಿ ಪಾಪ್ಯುಲೇಷನ್ ಅನ್ನು ನಾವು ಐಡೆಂಟಿಫಿಕೇಶನ್ ಮಾಡಿದ ನಂತರ ಎಷ್ಟು ಪಾಪ್ಯುಲೇಷನನ್ನು, ಅಂದರೆ ಸ್ಟಡಿ ಪಾಪ್ಯುಲೇಷನನ್ನು ನಾವು ಡ್ರಾ ಮಾಡ್ಕೊಂಡ ನಂತರದಲ್ಲಿ, ಅಥವಾ ಏರಿಯಾ ವೈಸು ಅಥವಾ ಬೇರೆ ಬೇರೆ ಕ್ಯಾಟಗರಿ ವೈಸು, ಸೊ ಎಷ್ಟು ಸ್ಯಾಂಪಲನ್ನು ತೆಗೆದುಕೋಬೇಕು ಅನ್ನೋದನ್ನು ನಾವು ಡಿಟರ್ಮಿನ್ ಮಾಡಬೇಕಾಗುತ್ತೆ. ಎಗೇನ್ ಪ್ಯಾರಾಮೆಟ್ರಿಕ್ಕು ನಾನ್ ಪ್ಯಾರಾಮೆಟ್ರಿಕ್ಕು ಏನು ಅಸೆಸ್ಮೆಂಟ್ ಮೆಥಡಾಲಜಿಗಳು ಇದೆಯಲ್ಲ, ಸ್ಟ್ಯಾಟಿಸ್ಟಿಕಲ್ ಮೆಥಡಾಲಜಿ, ಅವನ್ನ ನಾವು ಅಪ್ಲೈ ಮಾಡಬೇಕು ಅನ್ನೋದೇ ಆದರೆ ಪ್ರಾಬಬಿಲಿಟಿ ನಾನ್ ಪ್ರಾಬಬಿಲಿಟಿ ಯಾವ ಮುಖಾಂತರ ನಾವು ಅಸೆಸ್ ಮಾಡಬೇಕು ಅನ್ನೋದನ್ನು ನಾವು ಮೊದಲೇ ಡಿಸೈಡ್ ಮಾಡ್ಕೋಬೇಕಾಗುತ್ತೆ. ಸೊ ನಂತರದಲ್ಲೇ ಡೇಟಾ ಕಲೆಕ್ಷನ್ಸ್ಗೆ ನಾವು ಹೋಗ್ಬೇಕಾಗತ್ತೆ. ಸೊ ಇದು ಒಂದು ಪ್ರೊಸೀಜರ್. ಈ ಒಂದು ಪ್ರೊಸೀಜರ್ನ ನಾವು ಸೈಂಟಿಫಿಕ್ ಆಗಿ ನಾವು, ಅಂದರೆ ಸಿಸ್ಟಮೆಟಿಕ್ ಆಗಿ ನಾವು ಫಾಲೋ ಮಾಡಿದ್ದೇ ಆದಲ್ಲಿ ಆ ಡೇಟಾವನ್ನು ನಾವು ನಾರ್ಮಾಲಿಟಿ, ಅಂದರೆ ಸಾಮಾನ್ಯ ಸಂಭವನೀಯ ರೇಖೆಗೆ ನಾವು ಅದನ್ನು ಪ್ಲಾಟ್ ಮಾಡೋದೇ ಆಗಲಿ, ಸೊ ಅಲ್ಲಿ ನಾರ್ಮಾಲಿಟಿಗೆ ಬರಬೇಕು. ನಾರ್ಮಾಲಿಟಿಗೆ ಅಂತಂದರೆ ಸೊ -2 to +2 ಇನ್ ಬಿಟ್ವೀನಲ್ಲಿ ಬರಬೇಕು. ಅಂದರೆ ಸೆಂಟ್ರಲ್ ಟೆಂಡೆನ್ಸಿ ಅಂತಂದರೆ ಏನು? ಯಾವಾಗ ಮೀನ್, ಮೀಡಿಯನ್, ಮೋಡ್ ಮೂರು ಒಂದು ಸಮಾನಾಂತರ ರೇಖೆನಲ್ಲಿ ಬರುತ್ತೆ ಅದನ್ನ ಸಾಮಾನ್ಯ ಸಂಭವನೀಯ ರೇಖೆ ಅಂತ ಕರೀತಾರೆ. ಅಂದ್ರೆ ಒಂದು ಬೆಲ್ ಶೇಪ್ಡ್ ಕರ್ವ್ ಅಂತ ಕರೀತಾರೆ. ಆದ್ರೆ ಬೆಲ್ ಶೇಪ್ಡ್ ಕರ್ವ್ ಅಂತಂದ್ರೆ ಮೀನ್, ಮೀಡಿಯನ್, ಮೋಡ್. ಸೊ ಪ್ರಪೋರ್ಷನ್ಸ್ ಯಾವ ತರ ಇರುತ್ತೆ ಅಂತಂದ್ರೆ 50% ಆಫ್ ದ ಡೇಟಾ ರೈಟ್ ಸೈಡ್ ಅಲ್ಲಿ, 50% ಆಫ್ ದ ಡೇಟಾ ಲೆಫ್ಟ್ ಸೈಡ್ ಅಲ್ಲಿ ಪ್ಲಾಟ್ ಆಗುತ್ತೆ. ಸೊ ಇದನ್ನ ಸಾಮಾನ್ಯ ಸಂಭವನೀಯ ರೇಖೆ. ಸೊ ಇಲ್ಲಿ ಸೊ ಕೆಲವೊಂದು ಬಾರಿ ಸೊ ಸಿಂಪಲ್ ಆಗಿ ನಾರ್ಮಲ್ ಪ್ರಾಬಬಿಲಿಟಿ ಕರ್ವ್ ಕೆಲವು ಸಲ ಪ್ಲಸ್ ಅಥವಾ ಮೈನಸ್ ಸೈಡ್ ಹೋಗ್ಬಿಡುತ್ತೆ. ಸೊ ಒಂದು ಸೊ ಈ ಡೈರೆಕ್ಷನ್ ಅಲ್ಲಿ ಇರುತ್ತೆ, ಇನ್ನೊಂದು ಈ ಡೈರೆಕ್ಷನ್ ಅಲ್ಲಿ ಇರುತ್ತೆ. ಓಕೆ, ಸೊ ಏನಕ್ಕಾಗುತ್ತೆ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಒಂದು ತರಗತಿನಲ್ಲಿ ಎಲ್ಲರೂ ಸಹ 90% ತೆಗೆದುಕೊಂಡಿದ್ದಾರೆ, ಅಥವಾ ಅವರೆಲ್ಲ 80 to 95% ಒಳಗೆ ಬರ್ತಾರೆ. ಓಕೆ, 100 ಮೆಂಬರ್ಸ್ ಇದ್ದಾರೆ ಒಂದು ತರಗತಿನಲ್ಲಿ, ಅವರೆಲ್ಲರದು ಸಹ ಮಾರ್ಕ್ಸು 80 to 95 ಒಳಗೇನೆ ಇದೆ ಅಂತಂದ್ರೆ, ಸೊ ನಾರ್ಮಲ್ ಪ್ರಾಬಬಿಲಿಟಿ ಕರ್ವ್ ಅಲ್ಲಿ ಅದನ್ನ ಡೇಟಾ ರೆಪ್ರೆಸೆಂಟ್ ಮಾಡಿದ್ರೆ ಯಾವ ತರ ಇರುತ್ತೆ? ಒನ್ ಸೈಡ್ ಆಗಿರುತ್ತೆ. ಅದು 50 ತೆಗೆದುಕೊಂಡಿರೋರು ಇಲ್ಲ, ಫೇಲ್ ಆಗಿರೋರು ಇಲ್ಲ. ಓಕೆ, ಸೊ ಇವನ್ ಜಸ್ಟ್ ಪಾಸ್ ಆಗಿರೋರು ಇಲ್ಲ. ಓಕೆ, ಸೊ ಒಂದು ಸಾಮಾನ್ಯ ಸಂಭವನೀಯ ರೇಖೆ ನಾರ್ಮಲ್ ಡೇಟಾ ಇರಬೇಕು ಅಂತಂದ್ರೆ ಯಾವ ತರ ಇರಬೇಕು? ಫೇಲ್ ಆಗಿರೋರು ಇರಬೇಕು. ಅಂದ್ರೆ 1 to 10 ಅಂತ ತೆಗೆದುಕೊಂಡ್ರೆ ಅದರಲ್ಲೂ 1 or 2 ಮೆಂಬರ್ಸ್ ಇರಬೇಕು. 90 to 100% ಇದ್ದಾರೆ, ಅವರಲ್ಲೂ ಸಹ 1 or 2 ಮೆಂಬರ್ಸ್ ಇರಬೇಕು. ಸೊ ಮ್ಯಾಕ್ಸಿಮಮ್ ಎಲ್ಲಿ ಅಥವಾ ಯಾವ ಕ್ಯಾಟಗರಿಗೆ ಬರಬೇಕು ಅಂತಂದ್ರೆ 40 to 60. ಸೊ 40 to 60% ತೆಗೆದುಕೊಂಡಿರೋ ಅಂಥವ್ರು ಮ್ಯಾಕ್ಸಿಮಮ್ ಆಗಿ ಬರಬೇಕು. ಅಂದ್ರೆ ಮೋರ್ ದನ್ 50% ಆಫ್ ದ ಸ್ಟೂಡೆಂಟು ಆ ಕ್ಯಾಟಗರಿನಲ್ಲಿ ಬರಬೇಕು. ಆ ಒಂದು ಡೇಟಾವನ್ನ ನಾರ್ಮಲ್ ಅಥವಾ ಸಾಮಾನ್ಯ ಸಂಭವನೀಯ ರೇಖೆ ಅಂತ ಕರೀತಾರೆ. ಅದೇ ತರ 10 to 20 ಇರೋ ಅಂಥವ್ರು, ಸೊ ಎಗೇನ್ 80 to 90 ಇರ್ತಕ್ಕಂಥವ್ರು. 20 to 30, ಸೊ 72 to 80. 30 to 40, ಸೊ ಎಗೇನ್ 60 to 70. ದೆನ್ ಇನ್ ಬಿಟ್ವೀನ್ ಅಲ್ಲಿ ಬರ್ತಕ್ಕಂಥವ್ರು 40 to 60. ಎಷ್ಟು ಪ್ರಪೋರ್ಷನಲ್ಲಿ ಇರಬೇಕು ಡೇಟಾ? ಸೊ ಆಯಾ ಪ್ರಪೋರ್ಷನಲ್ಲಿ ಪ್ರತಿಯೊಂದು ಹಂತದಲ್ಲಿಯೂ ಸಹ ಇರಬೇಕು. ಸೊ ಆ ಒಂದು ಡೇಟಾವನ್ನ ಸಾಮಾನ್ಯ ಸಂಭವನೀಯ ರೇಖೆ. ಫಾರ್ ಎಕ್ಸಾಂಪಲ್ ಒಂದು ತರಗತಿನಲ್ಲಿ ಇದ್ದಾರೆ,
ಸೊ ಎಲ್ಲರೂ ಸಹ ಫೇಲ್ ಆಗಿರೋ, ಇವನ್ 35 ಮಾರ್ಕ್ಸ್ ತೆಗೆದುಕೊಂಡಿಲ್ಲ. ಸೊ ಆ ಒಂದು ಡೇಟಾನ ನಾರ್ಮಲ್ ಅಂದ್ರೆ ಬೆಲ್ ಶೇಪ್ಡ್ ಕರ್ವ್ ಹಾಕಿದ್ರೆ ಸೊ ಯಾವ ತರ ಬರುತ್ತೆ, ಎಗೇನ್ ಒನ್ ಸೈಡೆಡ್ ಬರುತ್ತೆ. 50% ತೆಗೆದುಕೊಂಡಿರೋರು ಇಲ್ಲ, ಓಕೆ, ಸೊ 60 ಇಲ್ಲ, ನಾರ್ಮಲ್ ಜಸ್ಟ್ ಪಾಸು ಇಲ್ಲ. ಸೊ ಇದು ಸಾಮಾನ್ಯ ಸಂಭವನೀಯ ರೇಖೆ ಅಂತ ಕರೆಸ್ಕೊಳೋದಿಲ್ಲ. ಸೊ ಆ ಒಂದು ಕಾರಣಕ್ಕೆ ನಾವು ಸ್ಯಾಂಪಲ್ ಅನ್ನ ನಾವು ಸೆಲೆಕ್ಟ್ ಮಾಡ್ಕೋಬೇಕಾದ್ರೆ, ಸೊ ಫಾರ್ ಎಕ್ಸಾಂಪಲ್ ಏನಕ್ಕೆ ಈ ಒಂದು ನಾರ್ಮಾಲಿಟಿ ಚೆಕ್ ಮಾಡಬೇಕು ಅನ್ನೋದೇ ಆದ್ರೆ, ನಾವು ಒಂದು ಸ್ಕೂಲಲ್ಲಿ ಇರ್ತಕ್ಕಂಥ ಇಂಟೆಲಿಜೆನ್ಸ್ ಲೆವೆಲ್ ಅನ್ನ ಅಸೆಸ್ ಮಾಡಬೇಕು. ಸೊ ಯಾವುದೋ ಒಂದು ಶಾಲೆಗಳು ಏನ್ ಮಾಡ್ತಿರ್ತಾರೆ, ಅವ್ರು ಅಡ್ಮಿಷನ್ ಮಾಡ್ಕೊಳ್ಳೋದೆ ಇಂಟರ್ವ್ಯೂ ಮಾಡಿ, ಸೊ ಯಾರು 90+ ತೆಗೆದುಕೊಂಡಿರ್ತಾರೆ ಸೊ ಅಂಥವ್ರನ್ನೇ ಅಡ್ಮಿಷನ್ ಮಾಡ್ಕೊಳ್ತಾರೆ. ಆಬ್ವಿಯಸ್ಲಿ ಆ ಒಂದು ಶಾಲೆನಲ್ಲಿ ಓದಿರ್ತಕ್ಕಂತಹ ಮಾರ್ಕ್ಸ್ ಅಥವಾ ಪರೀಕ್ಷೆಗೆ ಅಥವಾ ಯಾವುದು ಪಬ್ಲಿಕ್ ಎಕ್ಸಾಮ್ ಆದ್ರೂ ಸಹ 100% ಬರುತ್ತೆ ರಿಸಲ್ಟು. 100% ರಿಸಲ್ಟ್ ಬರೋದ್ರ ಜೊತೆಗೆ ಎಲ್ಲರೂ ಸಹ 90+ ಇರ್ತಾರೆ. ಸೊ ಯಾರು ಆಲ್ರೆಡಿ 90% ತೆಗೆದುಕೊಂಡಿರ್ತಾರೆ 9th 8th 9th ಅಲ್ಲಿ, 10th ಅಲ್ಲಿ 90+ ತೆಗೆದುಕೊಳ್ಳೋ ಅಂಥದ್ದೇನು ದೊಡ್ಡ ವಿಚಾರ ಅಲ್ಲ. ಸೊ ಅಂತಹ ಶಾಲೆಗಳನ್ನ ಇಟ್ಕೊಂಡು ನಾವೇನಾದ್ರೂ ಡೇಟಾ ಕಲೆಕ್ಟ್ ಮಾಡ್ಕೊಂಡೆ ಆದ್ರೆ ಆಬ್ವಿಯಸ್ಲಿ ನಾವು ಅದನ್ನ ಜನರಲೈಸೇಷನ್ ಮಾಡ್ಲಿಕ್ಕೆ ಆಗುದಿಲ್ಲ. ಸೊ ಹಾಗಾಗಿ ನಾವು ತೆಗೆದುಕೋಬೇಕಾಗಿರತಕ್ಕಂಥ ಡೇಟಾ ಒನ್ ಸೈಡೆಡ್ ಆಗಿರಬಾರ್ದು. ಅದು ಪ್ಲಸ್ ಆಗಿರ್ಬೋದು ಅಥವಾ ಯಾವುದೋ ಒಂದು ಶಾಲೆನಲ್ಲಿ ಸೊ ಯಾರೂ ಸಹ ಪಾಸೇ ಆಗ್ತಾ ಇಲ್ಲ ಅಂತ ಶಾಲೆಗಳಿಂದನೂ ಸಹ ನಾವು ಡೇಟಾವನ್ನ ತೆಗೆದುಕೋಬಾರ್ದು. ಆ ಡೇಟಾ ಯಾವ ರೀತಿ ಆಗಿರಬೇಕು, ಒಂದು ಶಾಲೆ ಅಂತ ಅಂದಮೇಲೆ ಒಂದು 500 ಮೆಂಬರ್ಸ್ ಇದ್ದಾರೆ ಅಂತ ಅಂದ್ರೆ ಒಂದು ತರಗತಿನಲ್ಲಿ, ಅಥವಾ 100 ಮೆಂಬರ್ಸ್ ಇದ್ದಾರೆ ಅಂತಂದ್ರೆ, ಸೊ ಆ ಒಂದು ಡೇಟಾ ಆ ರಿಸಲ್ಟ್ ಅನ್ನ ನಾವು ಪ್ಲಾಟ್ ಮಾಡಿದ್ರೆ ಸೊ ಎಲ್ಲದೂ ಸಹ ಸಾಮಾನ್ಯ ಸಂಭವನೀಯ ರೇಖೆಯ ಒಳಗಡೆನೆ ಬರಬೇಕು. ಅಂದ್ರೆ ಯಾವುದು ಡಿಸ್ಟ್ರಿಬ್ಯೂಟ್ ಆಗಿದೆ 50% ಲೆಫ್ಟ್ ಸೈಡು 50% ರೈಟ್ ಸೈಡು, ಆ ಒಂದು ಡೇಟಾ ಮಾತ್ರ ನಾವು ಯಾವುದಾದ್ರೂ ಒಂದು ರಿಸರ್ಚ್ ಮೆಥಡಾಲಜಿಗೆ ನಾವು ಅದನ್ನ ಬಳಸ್ಕೋಬೇಕಾಗುತ್ತೆ. ರಿಸರ್ಚ್ ಅಥವಾ ಡೇಟಾ ಇಂಟರ್ಪ್ರಿಟೇಷನ್ಗೆ ನಾವು ಅದನ್ನ ಬಳಸ್ಕೋಬೇಕಾಗುತ್ತೆ. ಇಲ್ಲ ಅಂತಂದ್ರೆ ಸೊ ಯಾವುದು ಒನ್ ಸೈಡೆಡ್ ಅಂದ್ರೆ -2 to +2 ಇರಬೇಕು ಡೇಟಾ. ಸೊ ಅಲ್ಲಿ ಕ್ವಿನೆಸ್ ಮತ್ತೆ ಕಟಸಿಸ್ ಅಂತ ಒಂದು ಕ್ಯಾಟಗರೈಸೇಷನ್ ಅಂತ ತೆಗೆದುಕೊಳ್ತೀವಿ. ಆ ಕ್ಯಾಟಗರೈಸೇಷನ್ ಅಲ್ಲಿ ತೆಗೆದುಕೊಂಡಾಗ ಡೇಟಾವನ್ನ ಸೊ ಡೇಟಾ ವಿತಿನ್ ರೇಂಜ್ ಏನ್ ಬರುತ್ತೆ ಅದು ಮಾತ್ರ ಇದ್ರೆ ಫರ್ದರ್ ಕ್ಯಾಲ್ಕುಲೇಷನ್ಗೆ ಅಥವಾ ಅನಾಲಿಸಿಸ್ಗೆ ಆ ಡೇಟಾವನ್ನ ಪರಿಗಣನೆಗೆ ತೆಗೆದುಕೊಳ್ಳಲಾಗುತ್ತೆ. ಸೊ ಅಲ್ಲಿ ಏನಕ್ಕಪ್ಪ ಅಂತಂದ್ರೆ ಅದನ್ನ ಈ ಅಳತೆಯಲ್ಲಿ ಬಹಳ ಪ್ರಮುಖ ಪಾತ್ರವನ್ನ ವಹಿಸ್ತಾ ಹೋಗುತ್ತೆ. ಯಾವುದು ಈ +or-2 ಏನಿದೆ ಸೊ ಈ ಒಂದು ಡೇಟಾ. ಸೊ ಅದನ್ನ ಒಂದು ಅಂಶಗಳನ್ನ ನಾವು ಮೆಜರ್ ಮಾಡಬೇಕು ಅನ್ನೋದೇ ಆದ್ರೆ, ಅಸೆಸ್ ಮಾಡಬೇಕು ಅನ್ನೋದೇ ಆದ್ರೆ ಸೊ ಅಲ್ಲಿ ಏನಾದ್ರೂ ಒಂದು ಅಳತೆಗೋಲು ಇರಬೇಕು. ಸೊ ಆ ಅಳತೆ ಹಂತಗಳನ್ನ ನಾವು ನೋಡಬೇಕು ಅನ್ನೋದೇ ಆದ್ರೆ ಸೊ ಕ್ವಾಲಿಟೇಟಿವ್ ಡೇಟಾ ಮತ್ತೆ ಕ್ವಾಂಟಿಟೇಟಿವ್ ಡೇಟಾ ಅಂತ ಎರಡು ಬರುತ್ತೆ. ಸೊ ಈ ಕ್ವಾಲಿಟೇಟಿವ್ ಡೇಟಾ ಅಂತಂದ್ರೆ ಅಥವಾ ಕ್ವಾಂಟಿಟೇಟಿವ್ ಡೇಟಾ ಅಂತಂದ್ರೆ ಸೊ ಏನು, ಫಾರ್ ಎಕ್ಸಾಂಪಲ್ ಹೇಳ್ಬೇಕು ಅಂತಂದ್ರೆ ಕ್ವಾಂಟಿಟೇಟಿವ್ ಡೇಟಾ ಸೊ ಇನ್ ಟರ್ಮ್ಸ್ ಆಫ್ ಕ್ವಾಂಟಿಟಿ, ಸೊ ಎಷ್ಟು ಜನ ಇದ್ದಾರೆ ಗ್ರೂಪಲ್ಲಿ, 5 ಮೆಂಬರ್ಸ್ 10 ಮೆಂಬರ್ಸ್ 100 ಮೆಂಬರ್ಸ್, ಸೊ ಎಷ್ಟು ಜನ ಇದ್ದಾರೆ ಅದರ ಆಧಾರದ ಮೇಲೆ ಹೇಳ್ತಾ ಹೋಗ್ತೀವಿ. ಓಕೆ, ಸೊ ಅದನ್ನ ಕ್ವಾಂಟಿಟಿ, ಸೊ ನಂಬರ್ಸ್ ಅಲ್ಲಿ ಇರುತ್ತೆ, ಫಿಗರ್ಸ್ ಅಲ್ಲಿ ಇರುತ್ತೆ, ಸೊ ಬೇರೆ ಬೇರೆ ಫಾರ್ಮೆಟ್ ಅಲ್ಲಿ ಇರುತ್ತೆ, ಅಲ್ಲಿರ್ತಕ್ಕಂಥ ಒಂದು ಕ್ವಾಂಟಿಟಿಗಳ ಆಧಾರದ ಮೇಲೆ ಅದನ್ನ ಕ್ವಾಂಟಿಟೇಟಿವ್ ಡೇಟಾ ಅಂತ ಕರೀತಾರೆ. ಕ್ವಾಲಿಟೇಟಿವ್ ಡೇಟಾ ಅಂತ ಅಂದ್ರೆ ಸೊ ಆ ಒಂದು ವಿಚಾರದ ಇರ್ತಕ್ಕಂಥ ಗುಣಗಳ ಆಧಾರದ ಮೇಲೆ, ಫಾರ್ ಎಕ್ಸಾಂಪಲ್ ಬೀಯಿಂಗ್ ಕೈಂಡ್ನೆಸ್, ಓಕೆ, ಸೊ ಪರ್ಸನಾಲಿಟಿ ಅಂದ್ರೆ ಗುಣಲಕ್ಷಣಗಳ ಆಧಾರದ ಮೇಲೆ, ಕ್ವಾಂಟಿಟಿ ಅಲ್ಲ ಇಲ್ಲಿ ಕ್ವಾಲಿಟಿಗಳ ಆಧಾರದ ಮೇಲೆ ಒಂದು ವಿಷಯಗಳನ್ನ ಹೇಳ್ತಾ ಹೋಗ್ತೀವಲ್ಲ, ಆ ಒಂದು ವ್ಯಕ್ತಿತ್ವನ ಅಂದಾಜು ಮಾಡ್ತಾ ಹೋಗ್ತೀವಲ್ಲ, ಸೊ ಅದನ್ನ ಕ್ವಾಂಟಿಟೇಟಿವ್ ಡೇಟಾ ಅಂತ ಕರೀತಾರೆ. ಸೊ ಅದರಲ್ಲಿ ಮತ್ತೆ ಈ ತುಲನಾತ್ಮಕ ಮಾಪನ ಮತ್ತೆ ತುಲನಾತ್ಮಕವಲ್ಲದ ಮಾಪನ ಅಂತಗಳು ಎರಡು ಸಹ ಬರುತ್ತೆ. ಸೊ ಈ ಒಂದು ಡೇಟಾ ನಾವು ಯಾವ ರೀತಿಯಾಗಿ ನಾವು ತೆಗೆದುಕೊಳ್ತೀವಿ, ಯಾವ ರೀತಿಯಾದಂಥ ಡೇಟಾವನ್ನ ನಾವು ಅನಾಲಿಸ್ ಮಾಡ್ತೀವಿ. ಸೊ ಅದರಲ್ಲಿ ಇನ್ ಟರ್ಮ್ಸ್ ಆಫ್ SPSS ಅಂತ ತೆಗೆದುಕೊಂಡ್ರೆ ಸೊ ಕ್ವಾಲಿಟೇಟಿವ್ ಡೇಟಾ ಕ್ವಾಂಟಿಟೇಟಿವ್ ಡೇಟಾ ಅಂತ ಬರುತ್ತೆ. ಸೊ ರೇಷಿಯೋ, ಸೊ ಬೇರೆ ನಾಮಾಂಕಿತ, ಸೊ ಬೇರೆ ಬೇರೆ ಕ್ಯಾಟಗರೈಸೇಷನ್ಸ್ ಇರ್ತಕ್ಕಂಥ ಒಂದು ಡೇಟಾ, ಅಳತೆ ಯಾವ ಮಾಪಕಗಳನ್ನ ನಾವು ಅಳತೆ ಮಾಡ್ತಾ ಇದೀವಿ ಅನ್ನೋದ್ರ ಮೇಲೆ ನಾವು ವೇರಿಯೇಬಲ್ಸ್ಗಳನ್ನ ನಾವು ಚೂಸ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ
ಅಫ್ಕೋರ್ಸ್ ನಾವು ಒಂದು ವೇರಿಯೇಬಲ್ಸ್ ಅನ್ನ ತೆಗೆದುಕೊಳ್ತೀವಿ. ಓಕೆ, ಸೊ ಏನಕ್ಕೆ ಈಗ ಒಂದು ಹಾಲನ್ನ ಯಾವ ರೀತಿ ಲೀಟರ್ ಅಲ್ಲಿ ನಾವು ಮೆಜರ್ ಮಾಡ್ತಾ ಹೋಗ್ತೀವಿ, ಒಬ್ಬ ವ್ಯಕ್ತಿಯನ್ನ ಹೈಟ್ ಅನ್ನ ಅಸೆಸ್ ಮಾಡಬೇಕು ಅಂತಾರೆ ಇನ್ ಟರ್ಮ್ಸ್ ಆಫ್ ಇಂಚಸ್ಗಳಲ್ಲಿ ಅಥವಾ ಫೀಟ್ಗಳಲ್ಲಿ ನಾವು ಮೆಜರ್ ಮಾಡ್ತಾ ಹೋಗ್ತೀವಿ. ಒಬ್ಬ ವ್ಯಕ್ತಿಯ ತೂಕವನ್ನ ಅಸೆಸ್ ಮಾಡಬೇಕು ಅಂತಂದ್ರೆ ಇನ್ ಟರ್ಮ್ಸ್ ಆಫ್ ಕೆಜಿಗಳಲ್ಲಿ ನಾವು ಹೇಳ್ತಾ ಹೋಗ್ತೀವಿ. ಓಕೆ, ಸೊ ಎಲ್ಲದನ್ನು ಒಂದೇ ಮೆಜರ್ಮೆಂಟ್ ಇಲ್ಲ, ಎಲ್ಲದನ್ನು ನಾವು ತೂಕಕ್ಕೆ ಹಾಕೋದಿಲ್ಲ, ಎಲ್ಲದನ್ನು ನಾವು ಟೇಪಲ್ಲೇ ನಾವು ಅಸೆಸ್ ಮಾಡೋದಿಲ್ಲ. ಓಕೆ, ಸೊ ಒಂದೊಂದು ಪ್ಯಾರಾಮೀಟರ್ಗೆ ಒಂದೊಂದು ರೀತಿಯಾದಂತಹ ಮೆಜರ್ಮೆಂಟ್ಗಳಿದೆ. ಆ ಮೆಜರ್ಮೆಂಟು ಅದು ನಮ್ಮ ಬಿಹೇವಿಯರಲ್ ಅಸೆಸ್ಮೆಂಟ್ಗೂ ಸಹ ಅಪ್ಲಿಕೇಬಲ್ ಆಗುತ್ತೆ. ಸೊ ಅದನ್ನು ಒಂದೊಂದಾಗಿ ನಾವು ನೋಡ್ತಾ ಹೋಗೋದು ಅಂತ ಅಂದ್ರೆ ತುಲನಾತ್ಮಕ ಮಾಪಿನಿಗಳು ಅಥವಾ ತುಲನಾತ್ಮಕ ಮಾಪನಗಳು. ಸೊ ಇಲ್ಲಿ ಈ ತುಲನಾತ್ಮಕ ಮಾಪಿನಿ ಅಥವಾ ಮಾಪನ, ಸೊ ಎರಡು ವಸ್ತುಗಳ, ಎರಡು ಆಬ್ಜೆಕ್ಟಿವ್ಸ್ಗಳ ನಡುವೆ ಇರ್ತಕ್ಕಂತಹ ಒಂದು ಗ್ಯಾಪ್ ಅಥವಾ ಡಿಫ್ರೆನ್ಸಸ್, ಓಕೆ, ಅಥವಾ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಇರ್ತಕ್ಕಂತಹ ಒಂದು ವಸ್ತುಗಳನ್ನ ಅಥವಾ ಬೇರೆ ಬೇರೆ ಆಯಾಮಗಳನ್ನ ನಾವು ಅಸೆಸ್ ಮಾಡಬೇಕು ಅಂತ ಅಂದಾಗ ತುಲನಾತ್ಮಕ ಮಾಪನೆಗಳನ್ನ ನಾವು ಯೂಸ್ ಮಾಡ್ತಾ ಹೋಗ್ತೀವಿ. ಉದಾಹರಣೆಗೆ ಒಬ್ಬ ವ್ಯಕ್ತಿಯ ಬುದ್ಧಿಶಕ್ತಿ ಯಾವ ರೀತಿಯಾಗಿದೆ, ಎಷ್ಟಿದೆ ಅಂತ ಅಸೆಸ್ ಮಾಡಬೇಕು ಅಂತ ಅಂದ್ರೆ, ಓಕೆ, ಸೊ ಒಂದು ಅಸೆಸ್ಮೆಂಟ್ ಟೂಲ್ ಇರುತ್ತೆ, IQ ಅಸೆಸ್ಮೆಂಟ್ ಟೂಲ್. ಫಾರ್ ಎಕ್ಸಾಂಪಲ್ ವೆಸ್ಲರ್ ಅಡಲ್ಟ್ ಇಂಟೆಲಿಜೆನ್ಸ್ ಟೆಸ್ಟ್. ಆ ಟೆಸ್ಟ್ ಮುಖಾಂತರ ಕೊಡ್ತೀವಿ. ಸೊ ಓಕೆ, ಏನೋ ಒಂದು ಸ್ಕೋರ್ ಬರುತ್ತೆ, ಕಟ್ ಆಫ್ ಸ್ಕೋರು. ಆ ಒಂದು ಸ್ಕೋರ್ನ ಆಧಾರದ ಮೇಲೆ ಇವರು ಆವರೇಜ್ ಇದ್ದಾರೆ, ಎಬವ್ ಅವರೇಜ್ ಇದ್ದಾರೆ, ಅಥವಾ ಜೀನಿಯಸ್ ಇದ್ದಾರೆ, ಅಥವಾ ಬೇರೆ ಬೇರೆ ಕ್ಯಾಟಗರೈಸ್ ತೆಗೆದುಕೊಳ್ಳುವಂಥ ಅಂಕಗಳ ಆಧಾರದ ಮೇಲೆ ನಾವು ಅವರ IQ ಲೆವೆಲ್ ಎಷ್ಟಿದೆ ಅಂತ ಹೇಳ್ತೀವಿ. ಓಕೆ, ಸೊ ಇಲ್ಲಿ ಎರಡಕ್ಕಿಂತ ಹೆಚ್ಚಿನ ವಸ್ತುಗಳ ಅಭಿಪ್ರಾಯಗಳನ್ನ ನಾವು ಅಸೆಸ್ ಮಾಡಬೇಕು ಅಂತ ಅಂದ್ರೆ ಇಲ್ಲಿ ಕಂಪೇರ್ ಮಾಡ್ತಾ ಹೋಗ್ತೀವಿ, ತುಲನಾತ್ಮಕವಾದಂತಹ ಮಾಪನಗಳನ್ನ ನಾವು ಯೂಸ್ ಮಾಡ್ತಾ ಹೋಗ್ತೀವಿ. ಫಾರ್ ಎಕ್ಸಾಂಪಲ್ AB ಅಂತ ಇದ್ದಾರೆ. ಸೊ ಎಗೆ ಕಂಪೇರ್ ಮಾಡಿದ್ರೆ ಬಿನ ಇಂಟೆಲಿಜೆನ್ಸ್ ಲೆವೆಲ್ ಎಷ್ಟಿದೆ. ಓಕೆ, ಸೊ ಒಬ್ಬ ವೈಸ ವರ್ಸ, ಸೊ ಒಬ್ಬರಿಗೆ ಸೇಮ್ ಅಸೆಸ್ಮೆಂಟ್ ಟೂಲ್ಸ್ ಅನ್ನ ಕೊಡ್ತೀವಿ, ಅಥವಾ ಮತ್ತೊಬ್ಬರಿಗೆ ಇನ್ನೊಂದು ರೀತಿಯಾದಂತಹ ಆಯಾಮಗಳಲ್ಲಿ ನಾವು ಕೊಡ್ತೀವಿ, ಅಥವಾ ಸೇಮ್ ಅನ್ನ ಕೊಡ್ತೀವಿ ಅಂತಂದ್ರೆ, ಸೊ ಯಾರು ಹೆಚ್ಚಿಗೆ ಉತ್ತರಗಳನ್ನ ಕೊಡ್ತಾರೆ, ಸೊ ಅಂಥವರು ಅಥವಾ A ಅಥವಾ B ಮತ್ತೊಬ್ಬರಿಗಿಂತ ಹೆಚ್ಚಿನ ಬುದ್ಧಿಶಕ್ತಿಗಳನ್ನ ಅಥವಾ ಬುದ್ಧಿಶಕ್ತಿಯ ಮಟ್ಟವನ್ನ ಹೊಂದಿದ್ದಾರೆ, ಅಥವಾ ಹೆಚ್ಚಿನ ಅಥವಾ ಜೀನಿಯಸ್ ಅವರು ಕೊಟ್ಟಿರ್ತಕ್ಕಂಥ ಅಥವಾ ಶಾರ್ಪ್ನೆಸ್, ರಿಯಾಕ್ಷನ್ ಟೈಮ್, ಇವನ್ನೆಲ್ಲ ಕ್ಯಾಟಗರೈಸೇಷನ್ ಅನ್ನ ಮಾಡ್ಕೊಂಡ್ರು. ಸೊ ಎಷ್ಟು ಇಂಟೆಲೆಕ್ಚುಯಲ್ ಲೆವೆಲ್ಸ್ ಅನ್ನ ಅವರು ಹೊಂದಿದ್ದಾರೆ ಅನ್ನೋದನ್ನ ನಾವು ಅಸೆಸ್ ಮಾಡ್ತಾ ಹೋಗ್ತೀವಿ. ಸೊ ಯಾವಾಗ ಮತ್ತೊಬ್ಬರಿಗೆ ಕಂಪೇರ್ ಮಾಡಿದಾಗ. ಓಕೆ, ಸೊ ಇಲ್ಲಿ ಒಂದು ಸ್ಟ್ಯಾಂಡರ್ಡ್ ಇಲ್ಲ. ಸೊ ಒಬ್ಬ ವ್ಯಕ್ತಿ ಈಗ ಜೀನಿಯಸ್ ಒಂದು ಅಸೆಸ್ಮೆಂಟ್ ಟೂಲ್ಸ್ ಅನ್ನ ಕೊಟ್ರೆ 40 ವೆಸ್ಲರ್ ಅಡಲ್ಟ್ ಇಂಟೆಲಿಜೆನ್ಸ್ ಸ್ಕೇಲ್ ಅನ್ನ ಕೊಟ್ರೆ ಮ್ಯಾಕ್ಸಿಮಮ್ 140 ಅಂತ ಇಟ್ಕೊಳ್ಳಿ. ಸೊ ಮಿನಿಮಮ್ 20, ಸೊ ಬಿಲೋನು ಬರುತ್ತೆ. ಓಕೆ, ಮ್ಯಾಕ್ಸಿಮಮ್ 140 ಇದೆ, 140 ತೆಗೆದುಕೊಂಡಿದ್ದಾನೆ ಅಂತ ಇಟ್ಕೊಳ್ಳೋಣ. ಆ ವ್ಯಕ್ತಿ ಎಲ್ಲಾ ಕ್ವಶನ್ಸ್ಗೂ ಆನ್ಸರ್ ಮಾಡ್ತಾನೆ ಅಂತ ಅಂದ್ರೆ ಸಾಧ್ಯ ಇಲ್ಲ. ಸೊ ಹೇಗ್ ಸಾಧ್ಯ ಇಲ್ಲ? ಅವ್ರು ಕೊಟ್ಟಿರ್ತಕ್ಕಂಥ ಆಯಾಮಗಳಲ್ಲಿ, ಅವ್ರು ಕೊಟ್ಟಿರ್ತಕ್ಕಂಥ ಕ್ವಶನ್ಸ್ಗಳಲ್ಲಿ ನಾವು 100ಕ್ಕೆ 100 ಸಹ ನಾವು ಆನ್ಸರ್ ಮಾಡಿರಬಹುದು. ಆದ್ರೆ ಆ 100 ಆನ್ಸರು ನಮ್ಮ ಕಂಪ್ಲೀಟ್ ಇಂಟೆಲೆಕ್ಚುಯಲ್ ಲೆವೆಲ್ ಅನ್ನ ಅಸೆಸ್ ಮಾಡೋದಿಲ್ಲ. ಸೊ ಹಾಗಾಗಿ ನಾವು ಇನ್ನೊಬ್ಬ ವ್ಯಕ್ತಿಯ ಜೊತೆಗೆ ಅಸೆಸ್ ಮಾಡಿದಾಗ, ಸೊ ಈ ವ್ಯಕ್ತಿಗಿಂತ ಅಥವಾ A ವ್ಯಕ್ತಿ B ವ್ಯಕ್ತಿಗಿಂತ ಕಡಿಮೆ ಬುದ್ಧಿಶಕ್ತಿಯನ್ನ ಹೊಂದಿದ್ದಾನೆ, ಅಥವಾ ಕಡಿಮೆ ಮನೋಭಾವ ಕೌಶಲ್ಯಗಳನ್ನ ಹೊಂದಿದ್ದಾನೆ, ಅಥವಾ ಹೆಚ್ಚಿನ, ಸೊ ಈ ರೀತಿಯಾಗಿ ಕಂಪೇರ್ ಅನ್ನ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಸೊ ಆ ಮೂಮೆಂಟ್ ಅಲ್ಲಿ ನಾವು ತುಲನಾತ್ಮಕ ಮಾಪನೆಗಳನ್ನ ನಾವು ಯೂಸ್ ಮಾಡ್ತಾ ಹೋಗ್ತೀವಿ. ಓಕೆ, ಸೊ ಅದರಲ್ಲಿ ಈ ತುಲನಾತ್ಮಕ ಮಾಪನೆಗಳಲ್ಲಿ 4 ವಿಧಗಳು ಇದಾವೆ. ಶ್ರೇಣಿ ಕ್ರಮ ವಿಧಾನ, ಜೋಡಿ ಹೋಲಿಕೆ ಅಥವಾ ಸ್ಥಿರ ಸಂಕಲನ ವಿಧಾನ, ಕ್ಯೂ ಹುಂಡೆ ವಿಧಾನ ಅಂತ. ಸೊ ಅದರಲ್ಲಿ ಸಿಸ್ಟಮ್ಯಾಟಿಕ್ ಅಂತ ಕರೀತಾರೆ ಅಷ್ಟೇ. ಸೊ ಯಾವ ರೀತಿಯಾಗಿ ತುಲನಾತ್ಮಕ ಮಾಡ್ತೀವಿ? ಈಗೇನ್ ಕಂಪೇರ್ ಮಾಡಬೇಕು ಅಂತ ಸ್ಟ್ರಾಟಜೀಸ್ಗಳನ್ನು ಯೂಸ್ ಮಾಡ್ತಾ ಹೋಗ್ತೀವಿ. ಕೆಲವು ಸಲ ಜೋಡಿ ಹೋಲಿಕೆ ಮಾಡ್ತೀವಿ, ಅಥವಾ ಒಂದು ಗುಂಪನ್ನ ಮತ್ತೊಂದು ಗುಂಪಿನ ಜೊತೆಗೆ ಕಂಪೇರ್ ಮಾಡ್ತಾ ಹೋಗ್ತೀವಿ. ಓಕೆ, ಒಬ್ಬ ವ್ಯಕ್ತಿನಲ್ಲಿ ಆಬ್ವಿಯಸ್ಲಿ ಇಂಡಿವಿಜುವಲ್ ಡಿಫರೆನ್ಸಸ್ ಇರುತ್ತೆ, ಆದ್ರೆ ಒಂದು ಗುಂಪನ್ನ ತೆಗೆದುಕೊಂಡ್ರೆ ಅಲ್ಲಿ ಸರಾಸರಿ ಬರುತ್ತೆ. ಓಕೆ, ಫಾರ್ ಎಕ್ಸಾಂಪಲ್ ಗೌರ್ಮೆಂಟು ಅಥವಾ ಪ್ರೈವೇಟ್ ಸ್ಕೂಲ್ಗಳ ನಡುವೆ ಇರ್ತಕ್ಕಂಥ ಒಂದು ಇಂಟೆಲೆಕ್ಚುಯಲ್ ಲೆವೆಲ್ಸ್ ಅನ್ನ ಅಸೆಸ್ ಮಾಡಬೇಕು. ಒಬ್ಬ ವ್ಯಕ್ತಿ ಅಂತ ತೆಗೆದುಕೊಂಡ್ರೆ ಆಬ್ವಿಯಸ್ಲಿ ಆ ವ್ಯಕ್ತಿಯ ಬ್ಯಾಕ್ಗ್ರೌಂಡು, ಆ ವ್ಯಕ್ತಿಯ ಸೋಷಿಯಲ್ ಸ್ಟೇಟಸ್ಸು, ಎಕನಾಮಿಕಲ್ ಸ್ಟೇಟಸ್ಸು, ಎಲ್ಲಿದ್ದಾನೆ, ಸೊ ಇದೆಲ್ಲ
ಇಂಟರ್ನಲ್ ಎನ್ವಿರಾನ್ಮೆಂಟು, ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟು ಎಲ್ಲದೂ ಸಹ ಅವನ ಒಂದು ಕೆಪಾಸಿಟಿ, ಅವನ ಒಂದು ಸ್ಟ್ರೆಂತ್, ಕೌಶಲ್ಯಗಳು ಎಲ್ಲದೂ ಸಹ ಕೌಂಟ್ ಆಗುತ್ತೆ. ಓಕೆ, ಒಂದು ಗುಂಪಂತ ತೆಗೆದುಕೊಂಡಾಗ ಆ ಗುಂಪಲ್ಲಿ ಇರ್ತಕ್ಕಂತಹ ಅಷ್ಟು ಜನದ ಒಂದು ಇಂಟೆಲೆಕ್ಚುಯಲ್ ಕೆಪಾಸಿಟಿ ಅದನ್ನು ಆವ್ರೇಜ್ ಅನ್ನ ತೆಗೆದುಕೊಂಡ್ರೆ ಯಾವುದು ಗೌರ್ಮೆಂಟ್ ಕಾಲೇಜ್, ಅದೇ ರೀತಿ ಪ್ರೈವೇಟ್ ಕಾಲೇಜ್, ಆ ಒಂದು ವ್ಯಕ್ತಿಗಳಲ್ಲಿ ಇರ್ತಕ್ಕಂತಹ ಅಷ್ಟು ಆಯಾಮಗಳಲ್ಲಿ ಅಷ್ಟು ಡೈಮೆನ್ಷನ್ ಅಸೆಸ್ ಮಾಡಿದಂತಹ ಸಿಕ್ಕಂತಹ ಒಂದು ಮೀನ್ ಸ್ಕೋರ್, ಇವೆರಡನ್ನ ಕಂಪೇರ್ ಮಾಡಿದ್ರೆ ಸೊ ಯಾರು ಬೆಟರು? ಸೊ ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ತಾ ಇರ್ತಕ್ಕಂಥವ್ರದ್ದು ಇಂಟೆಲೆಕ್ಚುಯಲ್ ಲೆವೆಲ್ ಎಷ್ಟಿದೆ, ಪ್ರೈವೇಟ್ ಸ್ಕೂಲಲ್ಲಿ ಓದ್ತಾ ಇರ್ತಕ್ಕಂಥ ಇಂಟೆಲೆಕ್ಚುಯಲ್ ಕೆಪಾಸಿಟಿ ಎಷ್ಟಿದೆ, ಸೊ ಆವಾಗ ನಾವು ತುಲನೆ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ ಸೈಂಟಿಫಿಕ್ ಆಗಿ. ಸೊ ಆವಾಗ ಈ ಜೋಡಿ ಹೋಲಿಕೆ ವಿಧಾನ, ಶ್ರೇಣಿ ಕ್ರಮ ವಿಧಾನ, ಸೊ ಯಾವ್ದು ಕ್ಯಾಟಗರೈಸೇಷನ್ ಮಾಡ್ಕೊಳ್ತಾ ಹೋಗೋದು. ಸೊ ಫಾರ್ ಎಕ್ಸಾಂಪಲ್ 8th, 9th, 10th, ಓಕೆ, ಸೊ ಯಾವಾಗ ಅಥವಾ ಗ್ರೇಡನ್ನು ಕೊಡ್ತಾ ಹೋಗ್ತೀವಿ. ಓಕೆ, ಸೊ ಯಾವ ರೀತಿಯಾದಂಥ ಶ್ರೇಣಿಗಳನ್ನು ನಾವು ಉಪಯೋಗಿಸ್ಕೊಳ್ತಾ ಹೋಗ್ತೀವಿ, ಅವುಗಳ ಆಧಾರದ ಮೇಲೆ ಒಂದು ಕ್ಯಾಟಗರಿಯನ್ನು ಅಥವಾ ಒಂದು ಗುಂಪನ್ನು ಆ ಒಂದು ಮೀನ್ ಸ್ಕೋರ್ನ ಆಧಾರದ ಮೇಲೆ ಕ್ಯಾಟಗರೈಸೇಷನ್ ಮಾಡ್ಕೊಳ್ತಾ ಹೋಗ್ತೀವಿ. ಸೊ ಅದನ್ನ ಇನ್ನೊಂದು ವಸ್ತು ಅದೇ ರೀತಿಯಾದಂತಹ ಗುಣಲಕ್ಷಣಗಳನ್ನು ಹೊಂದಿರತಕ್ಕಂತಹ ಇನ್ನೊಂದು ಕ್ಯಾಟಗರಿಯನ್ನ ನಾವು ತುಲನೆ ಮಾಡಿದಾಗ ಸೊ ಅಲ್ಲಿ ಯಾರು ಗ್ರೇಟರು, ಓಕೆ, ಅಥವಾ ಲೆಸ್ ದ್ಯಾನ್ ಅಥವಾ ಗ್ರೇಟರ್ ದೆನ್ ಅಂತ ನಾವು ಅಸೆಸ್ ಮಾಡಬೇಕು ಅಂತ ಅಂದಾಗ ಈ ತುಲನಾತ್ಮಕ ಮಾಪನಗಳನ್ನು ನಾವು ಯೂಸ್ ಮಾಡ್ತಾ ಹೋಗ್ತೀವಿ. ಓಕೆ, ಸೊ ಈ ಎರಡನೇದು ತುಲನಾತ್ಮಕವಲ್ಲದ ಮಾಪಿನಿ. ಸೊ ಇಲ್ಲಿ ಎರಡು ಆಬ್ಜೆಕ್ಟಿವ್ ಆಗಿದ್ದ ಮಾತ್ರ ನಾವು ಈ ವ್ಯಕ್ತಿಗಿಂತ ಏನೋ ಬೆಟರ್ ಅಂತ ಹೇಳ್ತೀವಿ, ಅಥವಾ ಡಲ್ ಅಂತ ಹೇಳ್ತೀವಿ, ಅಥವಾ ಅವರೇಜು, ಅಥವಾ ಲೆಸ್ ದ್ಯಾನು, ಅಥವಾ ಗ್ರೇಟರ್ ದ್ಯಾನು, ಸೊ ಏನೋ ಒಂದು ಆನ್ಸರ್ ಬರುತ್ತೆ. ಒಬ್ಬ ವ್ಯಕ್ತಿಯನ್ನ ಅಥವಾ ಒಂದು ಮನೋಭಾವವನ್ನ ಅಸೆಸ್ ಮಾಡಬೇಕು ಅಂತ ಅಂದಾಗ ಓಕೆ, ಸೊ ಆ ವ್ಯಕ್ತಿ ಇನ್ ಟರ್ಮ್ಸ್ ಆಫ್ ರೇಂಜ್ ಅನ್ನ ನಾವು ತೆಗೆದುಕೊಂಡಾಗ, ಫಾರ್ ಎಕ್ಸಾಂಪಲ್ ಆಟಿಟ್ಯೂಡ್ ಟುವರ್ಡ್ಸ್ ನೇಷನ್ ಎಷ್ಟಿದೆ, ಇದೆ ಅಥವಾ ಇಲ್ಲ ಅನ್ನೋದು ಎಲ್ಲದಕ್ಕೂ ಅನ್ವಯ ಆಗೋದಿಲ್ಲ. ಇದೆ ಎಷ್ಟಿದೆ, ಏನೋ ಮೈಲ್ಡ್ ಆಗಿದೆಯಾ, ಮಾಡರೇಟ್ ಆಗಿದೆಯಾ, ಸಿವಿಯರ್ ಆಗಿದೆಯಾ, ಅಥವಾ ಇನ್ ಟರ್ಮ್ಸ್ ಆಫ್ ಇಂಟೆಲಿಜೆನ್ಸ್ ಅಂತ ಬಂದಾಗ ಸೊ ಅಲ್ಲಿ ಅನೇಕ ಕ್ಯಾಟಗರೈಸೇಷನ್ಸ್ ಬರುತ್ತೆ. ಓಕೆ, ಸೊ MR ಮೆಂಟಲಿ ರಿಟಾರ್ಡೆಡ್, ಬಿಲೋ ಅವರೇಜು, ಎಬೋ ಅವರೇಜು, ಸುಪೀರಿಯರ್, ಜೀನಿಯಸ್. ಇಂಟೆಲಿಜೆನ್ಸ್ ಇದೆಯಾ, ಎಸ್ ಆರ್ ನೋ ಅನ್ನಲ್ಲಿ ನಾವು ಮುಗಿಸೋದಕ್ಕೆ ಆಗೋದಿಲ್ಲ ಆನ್ಸರ್. ಓಕೆ, ಆನ್ಸರ್ ಯಾವ ರೀತಿಯಾಗಿರುತ್ತೆ, ಯಾವ ರೀತಿಯಾಗಿ ಇರಬಹುದು, ಸೊ ಇಷ್ಟು ಕ್ಯಾಟಗರೈಸೇಷನ್ಸ್ ಇರುತ್ತೆ. ಅವನು ರೆಸ್ಪಾನ್ಸ್ ಕೊಡ್ತಾನೋ ಕೊಡಲ್ವ, ಎಸ್ ಆರ್ ನೋ ಅಂತ ಹೇಳೋಕ್ಕಾಗಲ್ಲ. ಕೆಲವು ಸಲ ಕೊಡ್ತಾನೆ, ಕೆಲವು ಸಲ ಕೊಡೋಕ್ಕಾಗಲ್ಲ, ಕೆಲವು ಸಲ ಯೋಚನೆ ಮಾಡಿಕೊಡ್ತಾನೆ, ಅಥವಾ ಕೆಲವು ಸಲ ಯಾವುದು ಸರಿ ತಪ್ಪು ಅನ್ನೋದನ್ನು ಏನೋ ಅದನ್ನು ಪರಾಮರ್ಶಿಸಿ ಕೊಡ್ತಾನೆ. ಓಕೆ, ಸೊ ಎಲ್ಲವಾಗಲೂ ಸಹ ಎಸ್ ಆರ್ ನೋ ಅನ್ನೋದ್ರಲ್ಲೇ ನಾವು ಆನ್ಸರ್ ಅನ್ನ ಪಡ್ಕೊಳೋದಕ್ಕೆ ಆಗೋದಿಲ್ಲ. ಕೆಲವು ಸಲ ರೇಟಿಂಗ್ ಅನ್ನ ಕೊಡಬೇಕಾಗುತ್ತೆ, ಅಥವಾ ರೇಟಿಂಗ್ ಅನ್ನೋದಕ್ಕಿಂತ ಲಿಕರ್ಟ್ ಸ್ಕೇಲ್ ಅಂತ ಕರೀತಾರೆ. ಲಿಕರ್ಟ್ ಸ್ಕೇಲ್ ಅಂತಂದ್ರೆ ಕೆಲವೊಂದು ಆಪ್ಷನ್ಸ್ಗಳು. ಓಕೆ, ಫಾರ್ ಎಕ್ಸಾಂಪಲ್ ಓಕೆ, ಸ್ಟ್ರಾಂಗ್ಲಿ ಅಗ್ರಿ, ನ್ಯೂಟ್ರಲ್, ಡಿಸ್ಅಗ್ರಿ, ಸ್ಟ್ರಾಂಗ್ಲಿ ಡಿಸ್ಅಗ್ರಿ. ಅದನ್ನ 5 ಪಾಯಿಂಟ್ ರೇಟಿಂಗ್ ಸ್ಕೇಲ್ ಅಂತ ಕೇಳ್ತಾರೆ. ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟು ಈ ಸ್ಟೇಟ್ಮೆಂಟ್ಗೆ ನಮ್ಮ ಒಪಿನಿಯನ್ಸ್ ಅದು ಎಸ್ ಆರ್ ನೋ ಅಥವಾ ಕಂಪೇರ್ ಮಾಡಲಿಕ್ಕೆ ಅದು ಎಲ್ಲದೂ ಸಹ ತುಲನಾತ್ಮಕವಾಗಿ ಅಂತಾನೆ ಹೇಳಲಿಕ್ಕೆ ಬರೋದಿಲ್ಲ. ಕೆಲವು ಸಲ ಏನು ಮಾಡ್ತಾರೆ, ಆ ತುಲನಾತ್ಮಕವಲ್ಲದ ಮಾಪಿನಿಗಳನ್ನು ಸಹ ನಾವು ಅಸೆಸ್ ಮಾಡಬೇಕಾಗುತ್ತೆ. ಇದನ್ನೇ ಲಿಕರ್ಟ್ ಸ್ಕೇಲ್ ಅಂತ ಕರೀತಾರೆ. ಅದು 3 ಪಾಯಿಂಟಲ್ಲಿ ಇರುತ್ತೆ, ಕೆಲವು ಸಲ 5 ಪಾಯಿಂಟ್, 7 ಪಾಯಿಂಟು, 9 ಪಾಯಿಂಟು. ಸೊ ಈ ರೀತಿಯಾದ ಕ್ಯಾಟಗರೈಸೇಷನ್ಸ್ ಅಂತ ಇರುತ್ತೆ. ಅಂದರೆ ಸ್ಟ್ರಾಂಗ್ಲಿ ಅಗ್ರಿ, ನ್ಯೂಟ್ರಲ್, ಡಿಸ್ಅಗ್ರಿ, ಸ್ಟ್ರಾಂಗ್ಲಿ ಡಿಸ್ಅಗ್ರಿ. ಸೊ ನಮ್ಮ ರೆಸ್ಪಾನ್ಸು ಆ 5ರಲ್ಲಿ ಯಾವುದಾದ್ರೂ ಒಂದಾಗಿರುತ್ತೆ. ನಮ್ಮಲ್ಲಿರ್ತಕ್ಕಂಥ ಒಂದು ಅಭಿಪ್ರಾಯಗಳ ಆಧಾರದ ಮೇಲೆ ಆ 5 ಕ್ಯಾಟಗರಿನಲ್ಲಿ ಒಂದನ್ನು ನಾವು ಚೂಸ್ ಮಾಡ್ತಾ ಹೋಗ್ತೀವಿ. ಅದನ್ನ ಧರೀಕರಣ ವಿಧಾನ ಅಂತ ಸಹ ಕರೀತಾರೆ. ಸೊ ಅದನ್ನ ಸಾಮಾನ್ಯವಾಗಿ ಲಿಕರ್ಟ್ ಅದನ್ನು ಡೆವಲಪ್ ಮಾಡಿದ್ದು, ಸೊ ಹಾಗಾಗಿ ಲಿಕರ್ಟ್ ಸ್ಕೇಲ್ ಅಂತ ಹೇಳ್ತಾರೆ. ಸೊ ಇದು ಒನ್ ಆಫ್ ದ ಬೆಸ್ಟ್ ಈ ತುಲನಾತ್ಮಕವಲ್ಲದ ಮಾಪನಗಳಲ್ಲಿ ಒಂದು. ಸೊ ಹೀಗೆ ಒಂದು ದತ್ತಾಂಶವನ್ನ ನಾವು ಸಂಗ್ರಹ ಮಾಡ್ಕೋಬೇಕು ಅನ್ನೋದೇ ಆದ್ರೆ ಕೇವಲ ಒಂದು ಫಾರ್ಮ್ಯಾಟ್ ಅಲ್ಲಿ ಅಥವಾ ಒಂದು ವಿಧಾನದ ಅಥವಾ ಕ್ರಮ ವಿಧಾನಗಳನ್ನ ನಾವು ಅನುಸರಿಸಿ ದತ್ತಾಂಶವನ್ನ ಸಂಗ್ರಹ ಮಾಡ್ಕೊಳೋದಕ್ಕೆ ಆಗೋದಿಲ್ಲ. ಅಥವಾ ಯಾವ್ದಾದ್ರು ಒಂದು ವಸ್ತುವನ್ನ ಅಸೆಸ್ ಮಾಡಬೇಕು ಅಂತಂದ್ರೆ ಎಲ್ಲದಕ್ಕೂ ಸಹ ಒಂದೇ ಪ್ಯಾರಾಮೀಟರ್ಸ್ ಗಳನ್ನ ನಾವು ಅಸೆಸ್ ಮಾಡ್ಲಿಕ್ಕೆ ಆಗೋದಿಲ್ಲ.
ಅಥವಾ ಮಾನದಂಡ ಇಟ್ಕೊಂಡು ಅಸೆಸ್ ಮಾಡಲಿಕ್ಕೆ ಆಗೋದಿಲ್ಲ. ಓಕೆ, ಸೊ ಅದಕ್ಕೆ ಬೇರೆ ಬೇರೆ ಲೀಟರ್ಸ್ ಇದೆ, ಕೆಜಿಸ್ಗಳಲ್ಲಿ ಇದೆ. ಓಕೆ, ಸೊ ಈಗ ನೀರನ್ನು ಅಸೆಸ್ ಮಾಡಬೇಕು ಅಂತಂದ್ರೆ ಹರಿಯೋ ನೀರನ್ನು ಅಂತಂದರೆ ಕ್ಯೂಸೆಸ್ ಅಂತ ಕರೀತಾರೆ. ಸಂಗ್ರಹ ಆಗಿರ್ತಕ್ಕಂತಹ ನೀರನ್ನು ಅಸೆಸ್ ಮಾಡಬೇಕು ಅಂತ ಇನ್ ಟರ್ಮ್ಸ್ ಆಫ್ TMC ಅಂತ ಕರೀತಾರೆ. ಓಕೆ, ಸೊ ಸ್ಪೀಡೋಮೀಟರ್ಸು ಬೇರೆ ಬೇರೆ ಮೀಟರ್ಸ್ಗಳಿದೆ. ಸೊ ಆ ಮೀಟರ್ಸ್ಗಳು ಅಥವಾ ಬೇರೆ ಬೇರೆ ಒಂದು ಏನೋ ಮಾಪನಗಳು ಇದೆಯಲ್ಲ, ಆ ಮಾಪನಗಳು ಯಾವ್ಯಾವ ಕ್ಯಾಟಗರೇಷನಲ್ಲಿ ಬರ್ತವೆ, ಯಾವ ಕಾರಣಗಳಿಗೋಸ್ಕರ ಅಸೆಸ್ ಮಾಡ್ತಾರೆ, ಮತ್ತು ಅದರಿಂದ ಬಂದಿರತಕ್ಕಂಥ ಡೇಟಾವನ್ನು ಇಂಟರ್ಪ್ರಿಟ್ ಮಾಡೋ ರೀತಿಯಾಗಿ ಹೀಗೆ. ಸೊ ಇದು ಒಂದು ರಿಸರ್ಚಲ್ಲಿ ಬೇಕಾಗಿರ್ತಕ್ಕಂತಹ ಬಹಳ ಪ್ರಮುಖವಾದಂತಹ ಘಟ್ಟ. ಸೊ ಇಲ್ಲಿ ಡೇಟಾ ನಾವು ಯಾವುದೇ ಒಂದು ಈಗ ಒಬ್ಬ ವ್ಯಕ್ತಿಯ ಇಂಟೆಲಿಜೆನ್ಸ್ ಎಷ್ಟಿದೆ ಅಂತ ಅಸೆಸ್ ಮಾಡಬೇಕು ಅಂತಂದರೆ, ಓಕೆ ಸುಪೀರಿಯರ್ ಇದ್ದಾನೆ ಅನ್ನೋದು ನಮ್ಮದು ಇಂಟರ್ಪ್ರಿಟೇಷನ್ ಆಗಿರುತ್ತೆ. ಯಾವುದಾದ್ರು ಒಂದು ಟೂಲ್ ಕೊಡ್ತೀವಿ, ಆ ಟೂಲನ್ನು ಕೊಟ್ಟು ಫಾರ್ ಎಕ್ಸಾಂಪಲ್ ಶುಗರ್ ಲೆವೆಲ್ ಅಥವಾ BP ಎಷ್ಟಿದೆ ಅಂತಂದರೆ ಓಕೆ ನಾರ್ಮಲ್ ಆಗಿದೆ ಅಂತ ಹೇಳ್ತಾರೆ. ಡಾಕ್ಟ್ರುಗಳು ನಮ್ಗೆ ಹೇಳೋದು ನಾರ್ಮಲ್, ಆದರೆ ಅವರು ಯಾವುದನ್ನು ನೋಡ್ಕೊಂಡು ಹೇಳ್ತಾರೆ, ಅಲ್ಲಿ ಕೊಟ್ಟಿರ್ತಕ್ಕಂತಹ ಒಂದು ಡಿಜಿಟಲ್ ಎಷ್ಟಿರುತ್ತೆ BP, ಎಷ್ಟಿರಬೇಕಾಗಿತ್ತು, ಆ ನಾರ್ಮಲ್ ಕ್ಯಾಟಗರಿನಲ್ಲಿ ಬರುತ್ತಾ ಅಥವಾ ನಾರ್ಮಲನ್ನು ರೀಚ್ ಆಗಿದೆಯಾ. ಸೊ ಅದರ ಆಧಾರದ ಮೇಲೆ ನಮಗೆ ಇಂಟರ್ಪ್ರಿಟೇಷನನ್ನು ಕೊಡ್ತಾರೆ. ಇಟ್ ಇಸ್ ನಾರ್ಮಲ್ ಇದೆ ಅಥವಾ ಜಾಸ್ತಿ BP ಜಾಸ್ತಿ ಆಗಿದೆ ಅಥವಾ ಕಡಿಮೆ ಇದೆ, ಲೋ BP ಆಗಿದೆ, ಈ ರೀತಿಯಾದ ಇಂಟರ್ಪ್ರಿಟೇಷನನ್ನು ಮಾಡ್ತಾ ಹೋಗ್ತೀವಿ. ಓಕೆ, ಶುಗರ್ ಲೆವೆಲ್ ಎಷ್ಟಿರಬೇಕು, 120 140 ಇರಬೇಕಾ, ಸೊ 300 500ವರೆಗೂ ಹೋಯಿತು ಅಂತಂದರೆ ಓಕೆ ಶುಗರ್ ಲೆವೆಲ್ ಮಟ್ಟ ಎಷ್ಟಿದೆ, ತುಂಬ ಜಾಸ್ತಿ ಆಗಿದೆ. ಸೊ ಇದರದೆಲ್ಲ ಇಂಟರ್ಪ್ರಿಟೇಷನನ್ನು ಕೊಡ್ತಾ ಹೋಗ್ತಾರೆ. ಯಾವ ಬೇಸ್ ಮೇಲೆ ಕೊಡ್ತಾರೆ ಅಂತ ಅಂದರೆ ಅದಕ್ಕಿರ್ತಕ್ಕಂಥ ಮಾನದಂಡಗಳ ಆಧಾರದ ಮೇಲೆ. ಆ ಮಾನದಂಡಗಳೇನು ಅಂತಂದರೆ, ಸೊ ಯಾವುದರಿಂದ ಎಷ್ಟರಿಂದ ಎಷ್ಟಿದ್ರೆ ನಾರ್ಮಲ್, ಸೊ ಎಷ್ಟರಿಂದ ಕೆಳಗೆ ಹೋಗಿದೆ ಅಂತಂದರೆ ಇಷ್ಟು ಸಂಖ್ಯೆಗಳಿಂದ ಕಡಿಮೆ ಹೋಗಿದೆ ಅಂತಂದರೆ ಸೊ ಇಟ್ ಈಸ್ ಶುಗರ್ ಲೆವೆಲ್ ಕಡಿಮೆ ಇದೆ, ಅಥವಾ ಇಷ್ಟು ಪ್ರಮಾಣವನ್ನು ದಾಟಿ ಹೋದರೆ ಶುಗರ್ನ ಪ್ರಮಾಣ ಜಾಸ್ತಿ ಇದೆ. ಓಕೆ, ಸೊ ಇಲ್ಲಿ ಬೇಕಾಗಿರ್ತಕ್ಕಂಥ ಡೇಟಾ ಅದೇ. ಆಗಳ ಡೇಟಾಗಳ ಆಧಾರದ ಮೇಲೆ ಸೊ ನಾವು ಒಂದು ವಸ್ತುವನ್ನು, ಒಂದು ವಿಷಯವನ್ನು ಅಥವಾ ಒಂದು ಮನೋಭಾವಗಳನ್ನು, ವ್ಯಕ್ತಿಯ ಮನೋಭಾವಗಳನ್ನು, ವ್ಯಕ್ತಿಯ ವ್ಯಕ್ತಿತ್ವವನ್ನು ಅಸೆಸ್ ಮಾಡ್ತಾ ಹೋಗ್ತೀವಿ, ಅಂದರೆ ಇಂಟರ್ಪ್ರಿಟೇಷನನ್ನು ಮಾಡ್ತಾ ಹೋಗ್ತೀವಿ. ಓಕೆ, ಸೊ ಇಂಟೆಲಿಜೆನ್ಸ್ ಸ್ಕೇಲಲ್ಲಿ 90 ಬಂದಿದೆ ಅಂತಂದರೆ ಅಥವಾ 90ಇಂದ 110 ಬಂದಿದೆ ಅಂತಂದರೆ, ಫಾರ್ ಎಕ್ಸಾಂಪಲ್ 100 ಬಂದಿದೆ ಅಂತ ಇಟ್ಕೊಂಡ್ರೆ, ಸೊ 100 ಅಂತಂದರೆ ನಾರ್ಮಲ್, ವ್ಯಕ್ತಿ ಸಾಮಾನ್ಯವಾದಂಥ ಬುದ್ಧಿಶಕ್ತಿಯನ್ನು ಹೊಂದಿದ್ದಾನೆ. ಸೊ ಈ ಒಂದು ಇಂಟರ್ಪ್ರಿಟೇಷನ್ಗೆ ನಾವು ಯಾವಾಗ ಬರ್ತೀವಿ, ಆ ವಸ್ತುವನ್ನು, ಆ ವ್ಯಕ್ತಿಯ ಬುದ್ಧಿಶಕ್ತಿಯನ್ನು ಅಸೆಸ್ ಮಾಡಬೇಕು ಅಂತಂದರೆ ಒಂದು ಕ್ಯಾಟಗರೈಸೇಷನ್ಸ್ ಇರುತ್ತೆ, ಒಂದು ಫಾರ್ಮ್ಯಾಟ್ ಇರುತ್ತೆ. ಆ ಫಾರ್ಮ್ಯಾಟ್ ಮುಖಾಂತರ ಅದನ್ನು ನಾವು ಕ್ವಶನ್ಸ್ ಕೇಳೋ ವಿಧಾನ ಯಾವ ರೀತಿಯಾಗಿರುತ್ತೆ, ಅವ್ರ ಕಡೆಯಿಂದ ಆನ್ಸರನ್ನು ಪಡ್ಕೊಳ್ಳುವಂಥ ವಿಧಾನ ಏನಿರುತ್ತೆ. ಸೊ ಅದರಲ್ಲಿ ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂತಂದರೆ ಶಾಬ್ದಿಕ ಮತ್ತು ಅಶಾಬ್ದಿಕ ಟೆಸ್ಟ್ಗಳು ಇರುತ್ತೆ. ಕೆಲವೊಂದು ಬಾರಿ ಸಾಮಾನ್ಯ ಕ್ವಶನ್ಸ್ಗಳನ್ನು ಕೇಳಿ ಅವ್ರ ಕಡೆಯಿಂದ ಆನ್ಸರ್ ಪಡ್ಕೊಳ್ಳುವಂಥದ್ದು. ಇನ್ನು ಕೆಲವು ಬಾರಿ ಅಶಾಬ್ದಿಕ ಟೆಸ್ಟ್ಗಳಲ್ಲಿ ಪರ್ಫಾರ್ಮೆನ್ಸ್. ಓಕೆ, ಸೊ ಫಾರ್ ಎಕ್ಸಾಂಪಲ್ 9 ಡಾಟ್ ಪ್ರಾಬ್ಲಮ್ ಸಾಲ್ವಿಂಗು, ಕೆಲವೊಂದು ಪಜಲ್ಸ್ಗಳನ್ನು ನಾವು ಅದನ್ನು ಸರಿ ಮಾಡ್ಕೊಳ್ಳುವಂಥದ್ದು, ಅಥವಾ ಲೈನ್ಸ್ ಮತ್ತು ಡಾಟ್ಸ್ಗಳನ್ನು ಸಿಗ್ರಿಗೇಟ್ ಮಾಡ್ಕೊಳ್ಳುವಂಥದ್ದು. ಸೊ ಬೇರೆ ಬೇರೆ ಫಾರ್ಮ್ಯಾಟ್ಗಳಿರುತ್ತೆ. ಆ ಫಾರ್ಮ್ಯಾಟ್ಗಳ ಆಧಾರದ ಮೇಲೆ ಎಷ್ಟು ಸೆಕೆಂಡ್ ಒಳಗೆ ಆ ಒಂದು ಫಜಲ್ಗಳನ್ನು ಅವರು ಕಂಪ್ಲೀಟ್ ಮಾಡ್ಕೊಳ್ತಾ ಹೋಗಿದ್ದಾರೆ, ಅವುಗಳ ಆಧಾರದ ಮೇಲೆ ಸೊ ಅವರ ಬುದ್ಧಿಶಕ್ತಿಯ ಮಟ್ಟ ಎಷ್ಟು ಅನ್ನೋದನ್ನು ನಾವು ನಿರ್ಧರಿಸ ಮಾಡ್ತಾ ಹೋಗ್ತೀವಿ. ಸೊ ಇಲ್ಲಿ ಕಂಬೈನ್ಡ್ ಆಗಿ ಶಾಬ್ದಿಕ ಮತ್ತು ಅಶಾಬ್ದಿಕ ಪರೀಕ್ಷೆಗಳ ನಂತರದಲ್ಲಿ ಸಿಗ್ತಕ್ಕಂಥದ್ದು ಏನು ಒಂದು ದರೀಕರಣ ಮಾಹಿತಿಗಳು ಇರುತ್ತಲ್ಲ, ಅದನ್ನ ನಾವು ಅಸೆಸ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಈ ದರೀಕರಣ ವಿಧಾನಗಳ ಮುಖಾಂತರ. ಓಕೆ, ಸೊ ಇದನ್ನ ತುಲನಾತ್ಮಕವಲ್ಲದ ಮಾಪಿನಿಗಳು. ಓಕೆ, ಆಟಿಟ್ಯೂಡ್ ಅಥವಾ ಮನೋಭಾವ, ವ್ಯಕ್ತಿಯ ಮನೋಭಾವ ಟುವರ್ಡ್ಸ್ ನೇಷನ್ ಯಾವ ರೀತಿಯಾಗಿದೆ ಅಂತಂದ್ರೆ ಅಕ್ಸೆಪ್ಟೆನ್ಸ್ ಇದೆ, ಸ್ಟ್ರಾಂಗ್ಲಿ ಅಕ್ಸೆಪ್ಟೆನ್ಸ್ ಇದೆ, ನ್ಯೂಟ್ರಲ್ ಆಗಿದೆ. ಇಲ್ಲಿ 3 ಪಾಯಿಂಟ್ಸ್ ಬರುತ್ತೆ, ಅಥವಾ ಎಸ್, ನೋ, ನ್ಯೂಟ್ರಲ್, ಆ ರೀತಿಯಾಗಿ ಕನ್ಸಿಡರ್ ಮಾಡ್ಕೋಬಹುದು. ಓಕೆ, ಒಬ್ಬ ವ್ಯಕ್ತಿಯ ಮನೋಭಾವ ನಮ್ಮ ಒಂದು ಇನ್ಸ್ಟಿಟ್ಯೂಷನ್ನ ಮೇಲೆ ಯಾವ ರೀತಿಯಾಗಿದೆ. ಫಾರ್ ಎಕ್ಸಾಂಪಲ್ ಒಬ್ಬ ಸ್ಟೂಡೆಂಟು ನಮ್ಮ ಯೂನಿವರ್ಸಿಟಿ ಬಗ್ಗೆ ಹೊಂದಿರತಕ್ಕಂಥ ಮನೋಭಾವ. ಓಕೆ, ಸೊ ಚೆನ್ನಾಗಿದೆ, ಚೆನ್ನಾಗಿಲ್ಲ, ನ್ಯೂಟ್ರಲ್,
ಮಧ್ಯಮ. ಸೊ ಯಾವ ರೀತಿಯಾದಂಥ ಅವನು ಸ್ಕೋರ್ ಅನ್ನ ಕೊಡ್ತಾನೆ, ಆಪ್ಷನ್ ಅನ್ನು ಕೊಡ್ತಾನೆ, ಅದ್ರ ಬೇಸ್ ಮೇಲೆ ನಾವು ಒಂದು ಇಂಟರ್ಪ್ರಿಟೇಷನ್ ಅನ್ನ ಮಾಡ್ತೀವಿ. ಸೊ ಇದು ತುಲನಾತ್ಮಕವಲ್ಲದ ಮಾಪನಗಳಲ್ಲಿ ಬರ್ತಕ್ಕಂಥದ್ದು. ಸೊ ನಂತರದಲ್ಲಿ ಈ ಸ್ಕೇಲಿಂಗ್ ಅಲ್ಲಿ 4 ರೀತಿಯಾದಂತಹ ಸ್ಕೇಲ್ಸ್ ಇದೆ. ಆ 4 ರೀತಿಯಾದಂತಹ ಸ್ಕೇಲ್ಸ್ ನಾವು 1 by 1 ನೋಡ್ತಾ ಹೋಗೋಣ. ಅಂದ್ರೆ ಅವುಗಳ ಆಧಾರದ ಮೇಲೆ, ಗುಣಲಕ್ಷಣಗಳ ಆಧಾರದ ಮೇಲೆ. ಸೊ ಇಲ್ಲಿ ನಾಮಾಂಕಿತ ಮಾಪಿನಿ, ಕ್ರಮಾಂಕಿತ ಮಾಪಿನಿ, ಮಧ್ಯಂತರ ಮಾಪಿನಿ ಮತ್ತೆ ಅನುಪಾತ ಮಾಪಿನಿ. ಸೊ ಇವು 4 ವಿವಿಧ ಮಾಪನಗಳ ಒಂದು ಪ್ರಕಾರಗಳು. ಸೊ ನಾವು 1 by 1 ನಾವು ನೋಡ್ತಾ ಹೋದ್ರೆ, ಸೊ ಯಾವಾಗ ನಾವು ನಾಮಾಂಕಿತ ಮಾಪಿನಿಗಳನ್ನ ಯೂಸ್ ಮಾಡ್ತೀವಿ, ಯಾವಾಗ ಕ್ರಮಾಂಕಿತ ಮಾಪಿನಿಗಳನ್ನ ಯೂಸ್ ಮಾಡ್ತೀವಿ, ಸೊ ಅದೇ ತರ ಮಧ್ಯಂತರ ಮತ್ತು ಅನುಪಾತ. ಓಕೆ, ಸೊ ಈ 4 ನಾವು ಯೂಸ್ ಮಾಡ್ತಾ ಇದೀವಿ ಅಂತ ಅದಕ್ಕೆ ಅದರದೇ ಆದಂತ ಕಾರಣಗಳಿದೆ. ಸೊ ಆ ಕಾರಣಗಳಿಗೋಸ್ಕರ 4 ಕ್ಯಾಟಗರೈಸೇಷನ್ ಅನ್ನು ಮಾಡಿದ್ದಾರೆ. ಯಾವಾಗ ಯೂಸ್ ಮಾಡ್ತೀವಿ, ಹಾಗಂದ್ರೆ ಏನು ಅನ್ನೋದನ್ನ ನಾವು 1 by 1 ನೋಡ್ತಾ ಹೋಗೋಣ. ಮೊದಲನೇದಾಗಿ ನಾಮಾಂಕಿತ ಮಾಪಿನಿ. ಸೊ ಹಂಗಂದ್ರೆ ಏನು? ನಾಮಾಂಕಿತ ಮಾಪಿನಿಯ ಮೂಲಭೂತವಾದ ಬೇಸಿಕ್ ಅಂತ ಕರೀತಾರೆ. ಸೊ ಸಾಮಾನ್ಯವಾಗಿ ನಾವು ಯಾರನ್ನಾದ್ರೂ ಅಥವಾ ಏನನ್ನಾದ್ರೂ ನಾವು ಕ್ಯಾಟಗರೈಸೇಷನ್ ಮಾಡ್ಕೋಬೇಕು, ಒಂದು ಗುಂಪು ಮಾಡಬೇಕು ಅಂತಂದ್ರೆ ಈ ಒಂದು ವಿಧಾನವನ್ನ ನಾವು ಯೂಸ್ ಮಾಡ್ತೀವಿ. ಸೊ ಇದು ಅತ್ಯಂತ ಸಿಂಪಲ್ ಆಗಿರ್ತಕ್ಕಂಥದ್ದು, ಸರಳ ಅಂತ ಕರೀಬಹುದು. ಇದನ್ನ ಯಾವಾಗ ಯೂಸ್ ಮಾಡ್ತೀವಿ? ಯಾವಾಗ ಒಂದು ಗುಂಪುಗಳನ್ನಾಗಿ ಪರಿವರ್ತಿಸಲು ಹೊರಟಾಗ ನಾವು, ಸೊ ಅವಾಗ ನಾಮಾಂಕಿತ ಮಾಪಿನಿಗಳನ್ನು ನಾವು ಸಾಮಾನ್ಯವಾಗಿ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಒಂದು ಶಾಲೆನಲ್ಲಿ 100 ಮೆಂಬರ್ಸ್ ಇದ್ದಾರೆ. ಸೊ ಅದನ್ನ 2 ಗುಂಪು ಮಾಡಿ ಅಂತಂದ್ರೆ, ಸೊ ಏನ್ ಮಾಡೋದು? 50 ಮೆಂಬರ್ಸ್ 50 ಮೆಂಬರ್ಸ್. ಓಕೆ, 2 ಗುಂಪನ್ನ ನಾವು ಮಾಡ್ಕೊಳ್ತೀವಿ. ಆ ಗುಂಪನ್ನ ಮಾಡ್ಕೊಂಡಿರ್ತಕ್ಕಂಥದ್ದು ಯಾವ ಆಧಾರದ ಮೇಲೆ? ನಮಗೆ ಬೇಕಾಗಿರತಕ್ಕಂಥ ಆಬ್ಜೆಕ್ಟ್ಗಳ ಮೇಲೆ, ಅಲ್ಲಿ ಇಂಟೆಲಿಜೆನ್ಸ್ ಮೇಲೆ ಅಥವಾ ಅವರ ಹೈಟು ವೆಯ್ಟು ಅದುಗಳ ಮೇಲೆ, ಅಂದ್ರೆ ಅವರ ಗುಣಲಕ್ಷಣಗಳ ಆಧಾರದ ಮೇಲೆ ನಾವು 2 ಗುಂಪನ್ನ ಮಾಡ್ತಾ ಇಲ್ಲ. ನಾವು ಮಾಡ್ತಾ ಇರೋದು 2 ಗುಂಪು ಬೇಕು. ಆ ಗುಂಪುಗಳ ಆಧಾರದ ಮೇಲೆ ಅಲ್ಲಿ ಇರ್ತಕ್ಕಂತಹ ವ್ಯಕ್ತಿಗಳನ್ನ ಈಕ್ವಲ್ ಅಂದ್ರೆ ಸಮಭಾಗವಾಗಿ 2 ಪರಿವರ್ತನೆಗಳನ್ನಾಗಿ ಮಾಡಿದೀವಿ ಅಷ್ಟೇ. ಅಂದ್ರೆ ಸಾಮಾನ್ಯ ಗುಣಲಕ್ಷಣಗಳ ಆಧಾರದ ಮೇಲೆ ಅವುಗಳನ್ನ ಗುಂಪುಗಳನ್ನಾಗಿ ಹೆಸರಿಡ್ತೀವಿ. ಫಾರ್ ಎಕ್ಸಾಂಪಲ್, ಒಂದು ಗುಂಪಲ್ಲಿ 5 ಜನ ಇದ್ದಾರೆ. ಎಷ್ಟು ಜನ ಇದ್ದಾರೆ ಅಂತಂದ್ರೆ 5 ಜನ ಇದ್ದಾರೆ. ಓಕೆ, ಅವ್ರಿಗೆ ಒಂದು ಹೆಸರು ಕೊಡಬೇಕು ಅಂತಂದ್ರೆ 1 2 3 4 5 ಅಥವಾ ABCD ಅಥವಾ ಈ ರೀತಿಯಾಗಿ ಕೊಡ್ತಾ ಹೋಗ್ತೀವಿ. ಸೊ ಇಲ್ಲಿ ಎ ಅಂತಕ್ಕಂಥನು ಸುಪೀರಿಯರಾ, ಬಿ ಅಂತಕ್ಕಂಥನು ಸುಪೀರಿಯರಾ ಅಥವಾ ಅವನಿಗಿಂತ ಕಡಿಮೆನಾ, ಆ ರೀತಿಯಾದ ಕ್ಯಾಟಗರೈಸೇಷನ್ ಅನ್ನ ಮಾಡಿ ಅಲ್ಲಿ ಕೊಡೋದಿಲ್ಲ. ಸಾಮಾನ್ಯವಾಗಿ ಗುಂಪಿನಲ್ಲಿ ಎಷ್ಟು ಜನ ಇದ್ದಾರೆ ಎಣ್ಸಿ ಅಂತ ಅಂದಾಗ ಅವ್ರಿಗೆಲ್ಲ ಒಂದು ನಂಬರ್ ಕೊಡಿ ಅಂತ ಅಂದಾಗ, ಸೊ ಒಂದ್ ಕಡೆಯಿಂದ ನಿಲ್ಲಿಸ್ತಾ ಹೋಗ್ತೀವಿ. ಸೊ 1 2 3 4 ಅಂತ ಎಣಿಸ್ಕೊಳ್ತಾ ಹೋಗ್ತೀವಿ. ಸೊ ಅಲ್ಲಿ ಯಾವುದೇ ರೀತಿಯಾದಂತಹ ಒಂದು ಗುಣಲಕ್ಷಣಗಳ ಆಧಾರದ ಮೇಲೆ 1 2 3 ಕೊಡ್ತಾ ಹೋಗೋದಿಲ್ಲ. ಸೊ ಎಷ್ಟು ಜನ ಇದ್ದಾರೆ ಕೌಂಟ್ ಮಾಡ್ಲಿಕ್ಕೆ ಅಥವಾ ಅಲ್ಲಿರ್ತಕ್ಕಂಥ ಯೂನಿಟ್ಗಳನ್ನ ನಾವು ಕಂಡುಹಿಡಿಯೋದಕ್ಕೋಸ್ಕರ ನಾವು ಒಂದೊಂದು ನಂಬರ್ಗಳನ್ನ ಅಸೈನ್ ಮಾಡ್ತಾ ಹೋಗ್ತೀವಿ. ಇದನ್ನ ನಾಮಾಂಕಿತ ಮಾಪಿನಿ ಅಂತ ಕರೀತಾರೆ. ಸೊ ಇಲ್ಲಿ ಅವುಗಳ ಒಂದು ವಿಭಾಗ ಮಾಡ್ಲಿಕ್ಕೆ ಈ ಒಂದು ಹೆಸರನ್ನ ಕೊಡ್ತೇವೆ ಹೊರತು ಅವುಗಳ ಮೌಲ್ಯಗಳ ಆಧಾರದ ಮೇಲೆ ವಿಭಾಗಿಸೋದಿಲ್ಲ. ಈತ ಎ ಗ್ರೇಡ್, ಎ ಫಸ್ಟ್ ಅಂತ ಒಬ್ಬ ವ್ಯಕ್ತಿಗೆ ಫಸ್ಟ್ ಅಂತ ಹೇಳಿದೀವಿ ಅಂತಂದ್ರೆ ಅವನು ಎಲ್ಲರಿಗಿಂತ ಸುಪೀರಿಯರ್ ಅಲ್ಲ. ಒಬ್ಬ ವ್ಯಕ್ತಿಗೆ 10 ಅಂತ ಕೊಟ್ಟಿದೀವಿ ಅಂತಂದ್ರೆ ಅವನು ಎಲ್ಲರಿಗಿಂತನೂ ಲೀಸ್ಟ್ ಅಲ್ಲಿ ಇಲ್ಲ. ಸೊ ಒಂದೊಂದು ಯೂನಿಟ್ ಅನ್ನ ಹೆಸರಿಡಲಿಕ್ಕೆ ಒಂದೊಂದು ನೇಮ್ಗಳನ್ನ, ಒಂದೊಂದು ಸಂಖ್ಯೆಗಳನ್ನ, ಒಂದೊಂದು ಅಕ್ಷರಗಳನ್ನ ಅವ್ರಿಗೆ ಅಟ್ಯಾಚ್ ಮಾಡಿದೀವಿ ಅಷ್ಟೇ. ಅದನ್ನ ನಾಮಾಂಕಿತ. ಫಾರ್ ಎಕ್ಸಾಂಪಲ್, ಒಬ್ಬ 100 ಮೆಂಬರ್ಸ್ ಇದ್ದಾರೆ ಅಂತ 100 ಜನಕ್ಕೂ ಒಂದೊಂದು ಹೆಸರು ಇರುತ್ತೆ. ಓಕೆ, ಸೊ ಅದ್ರಲ್ಲಿ ಯಾರು ಸುಪೀರಿಯರು, ಯಾರು ಅಥವಾ ಮಾಡ್ರೇಟ್ ಅನ್ನೋ ರೀತಿಯಾಗಿಲ್ಲ, ಯಾರು ಲೀಸ್ಟ್ ಅನ್ನೋ ತರಕಿಲ್ಲ. ಸೊ ಅವ್ರನ್ನ ಐಡೆಂಟಿಫೈ ಮಾಡ್ಲಿಕ್ಕೋಸ್ಕರ ಮಾತ್ರ ಅಲ್ಲಿ ಹೆಸರನ್ನ ಕೊಡಲಾಗಿದೆ. ವೆರಿ ಸಿಂಪಲ್ ಆಗಿ ಹೇಳ್ಬೇಕು ಅಂತ ಅಂದ್ರೆ. ಓಕೆ, ಸೊ ಇಂತಹ ವಿಭಾಗಗಳಿಗೆ ಕೆಲವೊಂದು ಹೆಸರನ್ನ ಕೊಡಲಾಗುತ್ತೆ. ಅದನ್ನೇ ನಾಮಾಂಕಿತ ಮಾಪಿನಿ. ಉದಾಹರಣೆಗೆ 1 2 3 ಅಂತ ಕೊಡ್ತೀವಿ. ನಮ್ಮ ಅನುಕೂಲಕ್ಕೆ ತಕ್ಕಂತೆ ನಾವು ಕೊಡ್ತಾ ಹೋಗ್ತೀವಿ. ABCD. ಸೊ ಅವ್ರಿಗೆ ಯಾವ್ದು ಫೆಮಿಲಿಯರ್ ಅಂತ ಅನ್ಸುತ್ತೋ ಆ ಒಂದು ಫೆಮಿಲಿಯರ್ ಆಗಿರ್ತಕ್ಕಂಥ ಹೆಸರುಗಳನ್ನ ಅಸೈನ್ ಮಾಡ್ತಾ ಹೋಗ್ತಾರೆ. ಅದನ್ನ ನಾಮಾಂಕಿತ ಮಾಪಿನಿ ಅಂತ ಕರೀತಾರೆ. ಎರಡನೇದು ಕ್ರಮಾಂಕಿತ ಮಾಪಿನಿ. ಸೊ ಇಲ್ಲಿ ಕ್ರಮಾಂಕಿತ ಮಾಪಿನಿಯಲ್ಲಿ ಅಥವಾ ಶ್ರೇಣೀಕೃತ ಆಧಾರದ ಮೇಲೆ ದತ್ತಾಂಶಗಳನ್ನ ವರ್ಗಗಳನ್ನಾಗಿ ವಿಭಾಗಿಸಲಾಗುತ್ತೆ. ಸೊ ಇಲ್ಲಿ ನಾವು ಯಾವುದ್ರ ಮೇಲೆ ಕೆಲವೊಂದು ಶ್ರೇಣೀಕೃತ ಆಧಾರದ ಮೇಲೆ ಅಥವಾ ದತ್ತಾಂಶಗಳನ್ನ ವರ್ಗ
ವರ್ಗಗಳನ್ನಾಗಿ ಮಾಡ್ತೀವಿ ಅನ್ನೋದೇ ಆದ್ರೆ, ಸೊ ಅಲ್ಲಿ ಆ ವಸ್ತುವಿನಲ್ಲಿ ಇರ್ತಕ್ಕಂತಹ ಗುಣ ಅಥವಾ ಗಾತ್ರ ಅಥವಾ ಇನ್ಯಾವುದೋ ಒಂದು ವಿಶೇಷ ಅಂಶಗಳ ಆಧಾರದ ಮೇಲೆ ಒಂದು ಅನುಕ್ರಮದಲ್ಲಿ, ಒಂದು ಕ್ರಮಾನುಗತಿಯಲ್ಲಿ ಜೋಡಿಸ್ತಾ ಹೋಗ್ತೀವಿ. ಅದು ಅಸೆಂಡಿಂಗ್ ಆಗಿರ್ಬೋದು ಅಥವಾ ಡಿಸೆಂಡಿಂಗ್ ಆಗಿರ್ಬೋದು. ಫಾರ್ ಎಕ್ಸಾಂಪಲ್, 10 ಜನ ಇದ್ದಾರೆ. ಸೊ 10 ಜನದ ಬುದ್ಧಿಶಕ್ತಿ ಆಧಾರದ ಮೇಲೆ 1 by 1 ಜೋಡಿಸ್ತಾ ಹೋಗಿ ಅಥವಾ 1 by 1 ನಿಲ್ಲಿಸ್ತಾ ಹೋಗಿ ಅಂತ ಅಂದಾಗ, ಸೊ ಯಾರು ಸುಪೀರಿಯರು ಅವ್ರು ಒಂದು ಟೆಸ್ಟ್ ಅನ್ನ ಕೊಡ್ತೀವಿ. ಆ ಟೆಸ್ಟ್ ನಲ್ಲಿ ಅವ್ರು ತೆಗೆದುಕೊಂಡಿರ್ತಕ್ಕಂಥ ಸ್ಕೋರ್ನ ಆಧಾರದ ಮೇಲೆ, ಅಂದ್ರೆ ಯಾವುದು ಇಂಟೆಲಿಜೆನ್ಸ್ ಅನ್ನ ಅಸೆಸ್ ಮಾಡುತ್ತೆ ಆ ಟೆಸ್ಟ್, ಅವ್ರು ತೆಗೆದುಕೊಂಡಿರ್ತಕ್ಕಂಥ ಯಾರು ಹೈಯೆಸ್ಟ್ ತೆಗೆದುಕೊಂಡಿರ್ತಾರೆ ಫಸ್ಟ್ ಬರ್ತಾರೆ, ನೆಕ್ಸ್ಟ್ ಹೈಯೆಸ್ಟ್ ತೆಗೆದುಕೊಂಡಿರ್ತಕ್ಕಂಥವ್ರು ಸೆಕೆಂಡ್, ಥರ್ಡ್, ಫೋರ್ತ್, ಹಂಗೆ ಲೀಸ್ಟ್ ಅಲ್ಲಿ ಇರ್ತಕ್ಕಂಥವ್ರು ಲಾಸ್ಟ್ ಹೋಗ್ತಾರೆ. ಸೊ ಇಲ್ಲಿ 1ನೇ ಶ್ರೇಣಿ, 2ನೇ ಶ್ರೇಣಿ. ಸೊ ಇವನು ಸುಪೀರಿಯರು ಯಾವುದ್ರಲ್ಲಿ? ಐಕ್ಯೂನಲ್ಲಿ. ಯಾಕೆ ಅವನು ಸುಪೀರಿಯರು? ಸೊ ಇವನಿಗೆ ಕಂಪೇರ್ ಮಾಡಿದ್ರೆ ಇವನು ಹೆಚ್ಚಿನ ಸ್ಕೋರ್ ಅನ್ನ ಮಾಡಿದ್ದಾನೆ. ಆ ಒಂದು ಆಧಾರದ ಮೇಲೆ ಇವನು 1ನೇ ಗ್ರೇಡು ಅಥವಾ 1ನೇ ಶ್ರೇಣಿ, 2ನೇ ಶ್ರೇಣಿ. ಸೊ ಈ ರೀತಿ ಶ್ರೇಣೀಕೃತ ಆಧಾರದ ಮೇಲೆ ಒಬ್ಬ ವ್ಯಕ್ತಿಗಳನ್ನ ಅಥವಾ ಒಂದು ಸಮೂಹದಲ್ಲಿ ಇರ್ತಕ್ಕಂಥ ಅಥವಾ ಒಂದು ತರಗತಿನಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅಸೈನ್ಮೆಂಟ್ ನ ಮಾಡ್ಕೊಳ್ತಾ ಹೋಗ್ತೀವಿ. ಇದನ್ನ ಕ್ರಮಾಂಕಿತ ಮಾಪಿನಿ ಅಂತ ಕರೀತಾರೆ. ಮೊದಲನೇದು ನಾಮಾಂಕಿತ ಮಾಪಿನಿ. ನಾಮಾಂಕಿತ ಮಾಪಿನಿ ಅಂತಾರೆ ಅಲ್ಲಿ ಯಾವುದು ಗ್ರೇಡ್ ಇರೋದಿಲ್ಲ. ಏನಕ್ಕೆ ಅಂತಾರೆ, ಅವ್ರನ್ನ ಒಂದು ಹೆಸರಿಡಬೇಕು ಅನ್ನೋ ಕಾರಣಗಳಿಗೋಸ್ಕರ, ಅವರನ್ನು ಗುರುತಿಸ್ಬೇಕು ಅನ್ನೋ ಒಂದು ಕಾರಣಗಳಿಗೋಸ್ಕರ, ಅಥವಾ ಎಷ್ಟು ಜನ ಇದ್ದಾರೆ ಅನ್ನೋ ಒಂದು ಕೌಂಟ್ ಸಿಗ್ಬೇಕು ಅನ್ನೋ ಒಂದು ಕಾರಣಗಳಿಗೋಸ್ಕರ ಗುಂಪುಗಳನ್ನಾಗಿ ಮಾಡ್ತೀವಿ ಅಥವಾ ಇಂಡಿವಿಜುವಲ್ ಆಗಿ ಮಾಡ್ತೀವಿ. ಅಥವಾ ಮೇಲ್ ಅಥವಾ ಫಿಮೇಲ್ ಇದ್ದಾರೆ, ಅದರಲ್ಲಿ ಗೆಸ್ಟಾಲ್ಟ್ ಥಿಯರೀಸ್ ಅಂತ ಒಂದು ಬರುತ್ತೆ. ಗೆಸ್ಟಾಲ್ಟ್ ಥಿಯರಿನಲ್ಲಿ ಕೆಲವೊಂದು ವಸ್ತುಗಳನ್ನ ನಾವು ಇಡಿಯಾಗಿ ನೋಡ್ತೀವಿ, ಕೆಲವೊಂದು ವಸ್ತುಗಳನ್ನ ನಾವು ಬಿಡಿಯಾಗಿ ನೋಡ್ತೀವಿ. ಫಾರ್ ಎಕ್ಸಾಂಪಲ್, ಯಾವುದು ಸಿಮಿಲರ್, ಒಂದು ಗುಂಪಲ್ಲಿ ಒಂದು ಕ್ಲಾಸ್ ರೂಮ್ ಅಲ್ಲಿ ಇದ್ದಾರೆ, ಒಂದು ಕ್ಲಾಸ್ ರೂಮ್ ಇದೆ ಅಂತ ಇಟ್ಕೊಳ್ಳೋಣ. ಸೊ ಅದರಲ್ಲಿ ಮೇಲ್ಸ್ ಇರ್ತಾರೆ, ಅದು ಬಾಯ್ಸ್ ಅಥವಾ ಗರ್ಲ್ಸ್ ಇಬ್ರು ಇರ್ತಾರೆ. ಓಕೆ, ಸೊ ಇಲ್ಲಿ ಟೀಚರ್ಸ್ ಬಂದು 2 ಗುಂಪುಗಳಾಗಿ ಮಾಡಿ ಅಂತ ಒಂದು ಇನ್ಸ್ಟ್ರಕ್ಷನ್ಸ್ ಕೊಟ್ರೆ, ಸೊ ಫಿಮೇಲ್ ಎಲ್ಲ ಆಟೋಮೆಟಿಕಲಿ ಒಂದ್ ಕಡೆ ಹೋಗಿ ನಿಂತ್ಕೊಳ್ತಾರೆ, ಬಾಯ್ಸ್ಗಳೆಲ್ಲ ಆಟೋಮೆಟಿಕಲಿ ಒಂದ್ ಕಡೆ ಹೋಗಿ ನಿಂತ್ಕೊಳ್ತಾರೆ. ಇಲ್ಲಿ ಆಗಿರ್ತಕ್ಕಂಥ ಒಂದು ವರ್ಗೀಕರಣ ಯಾವುದರ ಆಧಾರದ ಮೇಲೆ ಅಂತಂದ್ರೆ ಅವರ ಜೆಂಡರ್ನ ಆಧಾರದ ಮೇಲೆ. ಬಾಯ್ಸ ಗರ್ಲ್ಸ ಅನ್ನೋ ಒಂದು ಆಧಾರದ ಮೇಲೆ ಅವರು ಅವ್ರದ್ದೇ ಆದಂತಹ ಒಂದು ಸಪ್ರೇಟ್ ಗುಂಪುಗಳನ್ನ ಮಾಡ್ಕೊಳ್ತಾ ಹೋಗ್ತಾರೆ. ಓಕೆ, ಅಂದ್ರೆ ಇಲ್ಲಿ ಇರ್ತಕ್ಕಂಥದ್ದು ಒಂದು 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 ಮಾನದಂಡ ಇರುತ್ತೆ, ಜೆಂಡರ್ ಅಂತಕ್ಕಂಥದ್ದು. ಅದೇ ರೀತಿ ಸಿಮಿಲಾರಿಟಿ ಅಂತ ಅಥವಾ ಪ್ರಾಕ್ಸಿಮಿಟಿ ಅಂತ. ಪ್ರಾಕ್ಸಿಮಿಟಿ ಅಂತಂದ್ರೆ ಯಾವುದು ಹತ್ರ ಇರ್ತಕ್ಕಂಥದ್ದಲ್ಲ. ಫಾರ್ ಎಕ್ಸಾಂಪಲ್, ಡಾಟ್ 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 ಒಂದು ಸ್ವಲ್ಪ ಗ್ಯಾಪ್ ಇರುತ್ತೆ, ನೆಕ್ಸ್ಟ್ ಡಾಟ್ ಡಾಟ್ ಡಾಟ್. ಅಥವಾ ಕೆಲವೊಂದು ಆಬ್ಜೆಕ್ಟ್ಗಳು ಇರ್ತವೆ, ಒಂದು ಸ್ವಲ್ಪ ಸ್ಪೇಸ್ ಆದ್ಮೇಲೆ ಇನ್ನೊಂದು ಆಬ್ಜೆಕ್ಟ್ ಬೇರೆ ಪ್ರಮಾಣದಲ್ಲಿ ಇರುತ್ತೆ, ಇನ್ನೊಂದು ಸ್ಪೇಸ್ ಬಿಟ್ಟಾದ್ಮೇಲೆ ಇನ್ನೊಂದು ಬಂಚ್ ಆಫ್ ಡಾಟ್ಸ್ಗಳು ಇರುತ್ತೆ. ಸೊ ಇಲ್ಲಿ ಎಷ್ಟು ಗ್ರೂಪ್ ಇದೆ ಅಂತ ಕರೆದ್ರೆ ನಾವು ಅದನ್ನು 3 ಗ್ರೂಪ್ ಅಂತ ನಾವು ಕರೀತಾ ಹೋಗ್ತೀವಿ. ಅಂದ್ರೆ ಅಲ್ಲಿರ್ತಕ್ಕಂತಹ ಅಂದ್ರೆ ಪ್ರಾಕ್ಸಿಗಳ ಆಧಾರದ ಮೇಲೆ. ಸೊ ಅಲ್ಲಿ ಎಷ್ಟು ಗುಂಪು, ಸೊ ಎಲ್ಲದೂ ನೋಡಕ್ ಹೋದ್ರೆ ಇಂಡಿವಿಜುವಲ್ ಆಗಿರುತ್ತೆ, ಯಾವುದು ಸಹ ಒಂದೊಂದಕ್ಕೆ ಟಚ್ ಆಗಿರೋದಿಲ್ಲ, ಒಂದು ಡಾಟ್ ಮತ್ತೊಂದಕ್ಕೆ ಟಚ್ ಆಗಿರೋದಿಲ್ಲ. ಆದ್ರೆ ಅಲ್ಲಿ 10 ಡಾಟ್ ಇಂದ ಸೇರಿ 3 ಗುಂಪಾಗಿದೆ ಅಂತಂದ್ರೆ ನಾವು 3 ಕ್ಯಾಟಗರಿ ಅಥವಾ 3 ಗುಂಪು ಅಂತಾನೆ ಹೇಳ್ತೀವಿ, ಬಿಟ್ರೆ 10 ಡಾಟ್ ಅಂತ ನಾವು ಹೇಳಲಿಕ್ಕೆ ಹೋಗೋದಿಲ್ಲ. ಸೊ ಇದು ಕೆಲವೊಂದು ಬಾರಿ ನಾವು ವಸ್ತುಗಳನ್ನ ಪರ್ಸೀವ್ ಮಾಡ್ಬೇಕಾದ್ರೆ ಇಡಿಯಾಗಿ ನೋಡ್ತೀವಿ, ಬಿಡಿಯಾಗಿ ನೋಡೋದ್ ಬದಲು. ಸೊ ಅದನ್ನ ಗೆಸ್ಟಾಲ್ಟ್ ಥಿಯರಿಯವರು ಒಂದು ಅವ್ರದ್ದೇ ಆದಂಥ ಥಿಯರಿಗಳ ಮುಖಾಂತರ ಅದನ್ನ ಪ್ರೂವ್ ಮಾಡ್ತಾ ಹೋಗಿದ್ದಾರೆ. ಓಕೆ, ಸೊ ಅದೇ ರೀತಿಯಾಗಿ ಒಂದೇ ರೀತಿಯಾಗಿರುತ್ತೆ. ಸೊ ಎಲ್ಲರೂ ಮಿಕ್ಸ್ ಆಗಿರ್ತಾರೆ, ಬೇರೆ ಬೇರೆ ಕ್ಯಾಟಗರಿ ಅಥವಾ ಬೇರೆ ಬೇರೆ ಇನ್ ಟರ್ಮ್ಸ್ ಆಫ್ ಡ್ರೆಸ್ ಅಂತ ಹೇಳ್ಕೊಳ್ಳೋಣ. ಆ ಡ್ರೆಸ್ನ ಕಲರ್ನ ಆಧಾರದ ಮೇಲೆ ನಾವು ಗುಂಪುಗಳನ್ನ ಮಾಡ್ತಾ ಹೋಗ್ತೀವಿ. ಅಥವಾ ಡಾಟ್ ಆಟು ಅಥವಾ ಈ ಮ್ಯಾಥಮೆಟಿಕಲ್ ಸಿಂಬಲ್ ಇದೆಯಲ್ಲ, 4 ಪ್ಲಸ್ ಮೈನಸ್ ಇಂಟು ಡಿವೈಡೆಡ್ ಬೈ. ಸೊ ಅಷ್ಟು ಇರ್ತಕ್ಕಂಥ ಒಂದಷ್ಟು ಸಿಂಬಲ್ಸ್ಗಳನ್ನ ಹಾಕಿದ್ರೆ, ಸೊ ಎಷ್ಟು ಕ್ಯಾಟಗರಿ ಸಿಂಬಲ್ಸ್ ಇದೆ ಅಂತಂದ್ರೆ ನಾವಲ್ಲಿ 4 ಕ್ಯಾಟಗರಿ ಸಿಂಬಲ್ಸ್ ಅಂತ ನಾವು ಹೇಳ್ತಾ ಹೋಗ್ತೀವಿ. ಯಾವುಗಳ ಆಧಾರದ ಮೇಲೆ? ಸೊ ಎಲ್ಲದೂ ಸಹ ಒಂದೇ ಗುಂಪಲ್ಲಿ ಇದ್ರೆ ಸೊ ಅವೆಲ್ಲವೂ ಸಹ ಒಂದೇ ಅಂತ ನಾವು ಹೇಳಕ್ ಹೋಗೋದಿಲ್ಲ, ಎಲ್ಲವೂ ಸಹ ಮ್ಯಾಥಮೆಟಿಕಲ್ ಸೇನೆ ಅಂತ ನಾವು ಹೇಳಕ್ ಹೋಗೋದಿಲ್ಲ. ಎಷ್ಟು ಗುಂಪು ಅಂತ ನಾವು ಕರೆದ್ರೆ ಅಲ್ಲಿ 4 ಅಂತ ನಾವು ಹೇಳ್ತೀವಿ. ಅವುಗಳಲ್ಲಿ ಇರ್ತಕ್ಕಂಥ ಸಿಮಿಲಾರಿಟೀಸ್ಗಳ ಆಧಾರದ ಮೇಲೆ ನಾವು ಕ್ಯಾಟಗರೈಸೇಷನ್ ಅನ್ನು ಮಾಡ್ತಾ ಹೋಗ್ತೀವಿ. ಸೊ ಇದನ್ನ ಗೆಸ್ಟಾಲ್ಟ್ ಥಿಯರಿಯವರು ಪ್ರೂವ್ ಮಾಡಿರುವಂಥದ್ದು. ಓಕೆ, ಸೊ ಅದನ್ನ ಅವ್ರು ಸಿಂಪಲ್ ಆಗಿ ಇಂಟರ್ಪ್ರಿಟ್ ಮಾಡಿರುವಂಥ ರೀತಿ ಯಾವ್ದಪ್ಪ ಅಂತಂದ್ರೆ, ಯಾವುದಾದ್ರೂ ಒಂದು ವಸ್ತುವನ್ನ ನಾವು ನೋಡಿದ್ರೆ
ನಾವು ಬಿಡಿಯಾಗಿ ನೋಡೋದಿಲ್ಲ, ಇಡಿಯಾಗಿ ನೋಡ್ತೀವಿ. ಓಕೆ, ಫಾರ್ ಎಕ್ಸಾಂಪಲ್ ಒಂದು ಒಂದು ಪಿಕ್ಚರ್ ಇರುತ್ತೆ, ಪಿಕ್ಚರು ಬರೀ ಡಾಟ್ ಇಂದ ಮಾಡಲಾಗಿರುತ್ತೆ. ನಾವು ಸಡನ್ ಆಗಿ ನೋಡಿದ್ರೆ ಒಬ್ಬ ವ್ಯಕ್ತಿಯ ಆಕೃತಿ ಕಾಣುತ್ತೆ, ಅಥವಾ ಯಾವ್ದಾದ್ರು ಒಬ್ಬ ವ್ಯಕ್ತಿಯ ಆಕೃತಿ ಕಾಣುತ್ತೆ. ಸೊ ಆಕ್ಚುಲಿ ಅಲ್ಲಿ ಒಂದು ಇರ್ತಕ್ಕಂಥದ್ದು ಚುಕ್ಕಿಗಳ ಒಂದು ಸಮೂಹ ಅಷ್ಟೇ, ಚುಕ್ಕಿಗಳಿಂದ ಕೂಡಿರ್ತಕ್ಕಂಥ ಒಂದು ಸಮೂಹ. ಆದ್ರೆ ನಾವು ದೂರದಿಂದ ಅಥವಾ ಒಂದು ಡಿಸ್ಟೆನ್ಸ್ ಇಂದ ನಾವು ನೋಡಿದಾಗ ಅಲ್ಲಿ ಏನೋ ಒಂದು ಆಕೃತಿ ನಮಗೆ ಕಾಣಿಸ್ಕೊಳ್ತಾ ಹೋಗುತ್ತೆ. ಸೊ ಅದೇ ಗೆಸ್ಟಾಲ್ಟ್. ಓಕೆ, ಸೊ ಇಲ್ಲಿ ಈ ನಾಮಾಂಕಿತ ಏನ್ ಬರುತ್ತಲ್ಲ ಮತ್ತು ಕ್ರಮಾಂಕಿತ, ಇವೆರಡರನ್ನ ನಾವು ಸಿಗ್ರಿಗೇಟ್ ಮಾಡೋದಾದ್ರೆ, ಸೊ ಯಾವುದು ಕ್ರಮಾಂಕಿತ ಮಾಪಿನ, ಯಾವುದು ನಾಮಾಂಕಿತ, ಯಾವುಗಳ ಆಧಾರದ ಮೇಲೆ ನಾವು ಪರ್ಸೀವ್ ಮಾಡ್ತೀವಿ, ನಾವು ಇದನ್ನ ಸುಲಭಕ್ಕೆ ನಾವು ಕ್ಯಾಟಗರೈಸೇಷನ್ ಅನ್ನ ಮಾಡ್ತಾ ಹೋಗ್ಬೋದು. ಓಕೆ, ಸೊ ಇಲ್ಲಿ ನಾಮಾಂಕಿತದಲ್ಲಿ ಅವುಗಳ ಮೌಲ್ಯಗಳು ನಾವು ಗಣನೆಗೆ ತೆಗೆದುಕೊಳ್ಳೋದಿಲ್ಲ, ಅವುಗಳ ಗುಣಲಕ್ಷಣಗಳನ್ನ ನಾವು ಗಣನೆಗೆ ತೆಗೆದುಕೊಳ್ಳೋದಿಲ್ಲ. ಸೊ ಅವುಗಳನ್ನ ಒಂದು ಬಿಡಿಯಾಗಿ ನೋಡ್ತಾ ಹೋಗ್ತೀವಿ. ಓಕೆ, ಅವುಗಳಿಗೆ ಒಂದು ಯೂನಿಟ್ ಆಗಿ, ಒಂದು ಸಪ್ರೇಟ್ ಘಟಕಗಳಾಗಿ ನಾವು ನೋಡ್ತಾ ಹೋಗ್ತೀವಿ. ಅವುಗಳನ್ನ ನಾವು ಕೌಂಟ್ ಮಾಡಬೇಕು, ಎಷ್ಟು ಜನ ಇದ್ದಾರೆ ಅನ್ನೋ ಒಂದು ರಿಪೋರ್ಟ್ ಮಾಡಬೇಕು ಅನ್ನೋದೇ ಆದ್ರೆ, ಸೊ ನಂಬರ್ಗಳನ್ನ ಅಸೈನ್ ಮಾಡುವಂತ ಒಂದು ಪ್ರಕ್ರಿಯೆಯಲ್ಲಿ ನಡೀತಾ ಹೋಗುತ್ತೆ. ಅದನ್ನ ಈ ನಾಮಾಂಕಿತ ಮಾಪಿನಿ ಅಂತ ಕರೀತಾರೆ. ಸೊ ಏನಕ್ಕೆ ಈ ಮಾಪನೆಗಳು, ಒಂದು ಉದಾಹರಣೆ ಹೇಳ್ಬೇಕು ಅನ್ನೋದೇ ಆದ್ರೆ, ಪರ್ಸನಾಲಿಟಿ. ಓಕೆ, ಪರ್ಸನಾಲಿಟಿ ನಾವು ಅಸೆಸ್ ಮಾಡಬೇಕು ಅಂತ ಅಂದ್ರೆ ಒಂದು ಡೆಫಿನೇಷನ್ಸ್ಗಳನ್ನು ನಾವು ಹೊಂದಿರಬೇಕು. ಅಂದ್ರೆ ಪರ್ಸನಾಲಿಟಿ ಅಂತಂದ್ರೆ ಇದು ಈ ರೀತಿಯಾದಂಥ ಗುಣಲಕ್ಷಣಗಳನ್ನ ಹೊಂದಿದ್ದಾನೆ ಅಂತಂದ್ರೆ ಆ ವ್ಯಕ್ತಿಯನ್ನ ಉತ್ತಮ ವ್ಯಕ್ತಿತ್ವವನ್ನು ಹೊಂದಿದ್ದಾನೆ, ಅಥವಾ ಈ ರೀತಿಯಾದಂತಹ ಒಂದು ರೆಸ್ಪಾನ್ಸಿಬಿಲಿಟಿ. ಸೊ ಏನೋ ಒಂದು ಕ್ಯಾಟಗರೈಸೇಷನ್ ಇರಬೇಕಲ್ಲ, ಒಂದು ಡೆಫಿನೇಷನ್ಸ್ ಇರಬೇಕಲ್ಲ. ಓಕೆ, ಒಂದು ಸಿಸ್ಟಮ್ ಅಂತ ಕರೆದ್ರೆ, ಅಂದ್ರೆ ಒಂದು ಕಂಪ್ಯೂಟರ್ ಅಂತ ಕರಿಬೇಕು ಅಂತಂದ್ರೆ, ಸೊ ಅಲ್ಲಿ ಮಾನಿಟರ್ ಇರಬೇಕು, ಅದಕ್ಕೊಂದು CPU ಇರಬೇಕು, ಇನ್ಪುಟ್ ಡಿವೈಸು ಮತ್ತೆ ಔಟ್ಪುಟ್ ಡಿವೈಸು. ಇನ್ಪುಟ್ ಡಿವೈಸ್ ಅಂದ್ರೆ ಒಂದು ಮೌಸ್, ಒಂದು ಕೀಬೋರ್ಡ್ ಇರಬೇಕು. ಓಕೆ, ಒಂದು ಔಟ್ಪುಟ್ ಡಿವೈಸ್ ಅಂತಂದ್ರೆ ಒಂದು ಮಾನಿಟರ್ ಇರಬೇಕು, ಇಲ್ಲ ಅಂತಂದ್ರೆ ಒಂದು ಪ್ರಿಂಟರ್ ಇರಬೇಕು. ಇವೆಲ್ಲದೂ ಕಲೆಕ್ಟಿವ್ ಆಗಿ ಒಂದು ಸಿಸ್ಟಮ್ ಅಂತ ಕರೆಸ್ಕೊಡುತ್ತೆ. ಸೊ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ಅಂತ ಅಂದ್ರೆ ಯಾವೆಲ್ಲ ಅಂಶಗಳು ಅದಕ್ಕೆ ಆಡ್ ಆನ್ ಆಗ್ತಾ ಹೋಗುತ್ತೆ, ಯಾವೆಲ್ಲ ವಸ್ತುಗಳನ್ನ ಅಥವಾ ಆಯಾಮಗಳನ್ನ ನಾವು ಅದಕ್ಕೆ ಇನ್ಕ್ಲೂಡ್ ಮಾಡ್ತಾ ಹೋಗ್ಬೋದು. ಸೊ ಇಲ್ಲಿ ಒಂದು ಸ್ಟ್ಯಾಂಡರ್ಡ್ ಅಥವಾ ಒಂದು ಮ್ಯಾಕ್ಸಿಮಮ್ ಲೆವೆಲ್ ಆಗಿರ್ತಕ್ಕಂತಹ ಒಂದು ಅಂಕಗಳನ್ನ ನಾವು ಕೊಡ್ತಾ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಈ ರೀತಿಯಾದಂತಹ ಕ್ವಾಲಿಟಿ ಇರ್ತಕ್ಕಂಥವ್ರನ್ನ ಒಳ್ಳೆಯವರು ಅಥವಾ ಒಳ್ಳೆ ವ್ಯಕ್ತಿತ್ವವನ್ನ ಹೊಂದಿರೋರು ಅಥವಾ ಒಳ್ಳೆ ಬುದ್ಧಿಶಕ್ತಿಯನ್ನ ಹೊಂದಿರೋರು ಅಥವಾ ಜೀನಿಯಸ್ ಅಂತ ನಾವು ಕರೀಲಿಕ್ಕೆ, ಆ ರೀತಿಯಾದಂತಹ ಅಸೆಸ್ ಮಾಡುವಂತಹ ಇಲ್ಲಿವರೆಗೂ ಯಾವುದು ಟೂಲ್ಸ್ಗಳು ಸಹ ಇಲ್ಲ. ನಾವಿಲ್ಲಿ ಮಾಡ್ತಾ ಇರ್ತಕ್ಕಂಥದ್ದೇ ಕಂಪೇರ್ ಮಾಡ್ತಾ ಇದೀವಿ ಅಷ್ಟೇ. ಆ ಕಂಪೇರ್ ಯಾವ ರೀತಿಯಾಗಿ ಮಾಡ್ತಾ ಇದೀವಿ, ಒಂದು ಗ್ರೂಪ್ ಅನ್ನ ಮಾಡ್ಕೊಂಡಿದೀವಿ. ಆ ಗ್ರೂಪ್ ಯಾವ ರೀತಿಯಾಗಿದೆ ಅಂತಂದ್ರೆ, ಸೊ ಈಗಾಗಲೇ ಒಂದು ಸ್ಟ್ಯಾಂಡರ್ಡೈಸ್ ಆಗಿದೆ. ಅಂದ್ರೆ ಒಂದು ಪಾಪ್ಯುಲೇಷನ್ ಜೊತೆಗೆ ನಾವು ಕಂಪೇರ್ ಅನ್ನ ಮಾಡ್ಕೊಳ್ತೀವಿ. ಆ ಪಾಪ್ಯುಲೇಷನ್ ಅಂತಂದ್ರೆ, ಈಗ ನಾವು ಒಂದು ಪ್ರದೇಶದಲ್ಲಿ ವಾಸ ಮಾಡ್ತಾ ಇದ್ದೀವಿ, ಒಂದು ಪ್ರದೇಶದಲ್ಲಿ ಇರ್ತಕ್ಕಂತಹ ಬುದ್ಧಿಶಕ್ತಿ ಏನು, ಸೊ ಅಷ್ಟು ಜನದ್ದು ಒಂದು ಡೇಟಾವನ್ನ ಕಲೆಕ್ಟ್ ಮಾಡ್ಕೊಳ್ತೀವಿ. ಒಂದು ಟೂಲ್ಸ್ ಅನ್ನ ಕೊಟ್ಟು, ಅದೇ ಟೂಲ್ಸ್ ಅನ್ನ ಎಲ್ರಿಗೂ ಕೊಟ್ಟು ಡೇಟಾ ಕಲೆಕ್ಟ್ ಮಾಡ್ಕೊಳ್ತೀವಿ. ಅವುಗಳ ಒಟ್ಟು ಸಂಖ್ಯೆ ಏನ್ ಬರುತ್ತೆ, ಅವುಗಳ ಒಂದು ಮೀನ್ ವ್ಯಾಲ್ಯೂ ಅನ್ನ ಕಂಡುಹಿಡ್ಕೊಳ್ತೀವಿ. ಆ ಮೀನ್ ವ್ಯಾಲ್ಯೂ ಏನಾಗುತ್ತೆ, ಸ್ಟ್ಯಾಂಡರ್ಡ್ ಆಗುತ್ತೆ. ಸೊ ಆ ಒಂದು ಗುಂಪಿಗೆ ಯಾರೆಲ್ಲ ಇರ್ತಾರೆ, ಆ ಗುಂಪಿನ ಆವರೇಜ್ ಜೊತೆಗೆ ನಾವೇನಾದ್ರೂ ಕಂಪೇರ್ ಮಾಡಿದ್ರೆ, ಸೊ ಆ ಗುಂಪಿನ ಆವರೇಜ್ ನ ಜೊತೆಗೆ ನಮ್ದು ಕಡಿಮೆ ಇದೆಯಾ ಅಥವಾ ಜಾಸ್ತಿ ಇದೆಯಾ, ಅಥವಾ ಆ ಒಂದು ಆವರೇಜ್ಗೆ ಹತ್ತಿರವಾಗಿದೆಯಾ ಅಥವಾ ಆವರೇಜ್ ನಷ್ಟೇ ಇದೆಯಾ, ಈ ಒಂದು ಆಧಾರದ ಮೇಲೆ ನಮ್ಮ ಬುದ್ಧಿಶಕ್ತಿಗಳನ್ನ ನಾವು ಅಸೆಸ್ ಮಾಡ್ಕೊಳ್ತಾ ಇದೀವಿ ಅಷ್ಟೇ. ಅಂದ್ರೆ ಇಟ್ ಈಸ್ ಕಂಪ್ಲೀಟ್ಲಿ ಕಂಪ್ಯಾರಿಟಿವ್. ಓಕೆ, ತುಲನಾತ್ಮಕ ಮಾಪನಗಳನ್ನು ಮಾತ್ರ ನಾವು ಯೂಸ್ ಮಾಡ್ತಾ ಇದೀವಿ. ಸೊ ಇಲ್ಲಿ ನಿರ್ದಿಷ್ಟವಾದಂತಹ, ಸೊ ಯಾರು ಈ ವಿಶ್ವನಾಥ್ ಆನಂದ್, ಯಾವುದು ಮಾಸ್ಟರ್ ಚೆಸ್ ನಲ್ಲಿ ಇರ್ತಕ್ಕಂಥವ್ರು. ಓಕೆ, ಸೊ ಅವ್ರನ್ನ ಚೆಸ್ ಅಂತ ಅಂದ್ರೆ ಆಲ್ಮೋಸ್ಟ್ ಆಲ್ ಇದು ಬುದ್ಧಿಶಕ್ತಿ ಅನ್ನೋ ರೀತಿಯಾಗಿ ಇದೆ ನಮ್ಮಲ್ಲಿ.
ಸೊ ಅವರು ವರ್ಲ್ಡ್ ಚಾಂಪಿಯನ್ಶಿಪ್ ಫಸ್ಟ್ ಬಂದಿದ್ದಾರೆ ಕೆಲವು ಸಲ, 2 ಸಲ 3 ಸಲನ. ಸೊ ಅವ್ರನ್ನ ಹೈಲಿ ಇಂಟೆಲಿಜೆನ್ಸ್ ಅಂತ ನಾವು ಕರೀಲಿಕ್ಕೆ ಸಾಧ್ಯ ಆಗೋದಿಲ್ಲ. ಏನಕ್ಕೆ ಅಂತಂದ್ರೆ ಚೆಸ್ ಆಡೋದ್ರಲ್ಲಿ ದೇ ಮೇ ಬಿ ಮೋಸ್ಟ್ ವೆರಿ ಇಂಟೆಲಿಜೆಂಟ್ ಅಂತ ನಾವು ಅನ್ಬಹುದು. ಬೇರೆ ಬೇರೆ ಈವನ್ ಜನರಲ್ ಕ್ವಶನ್ಸು, ಬೇರೆ ಬೇರೆ ಡೈಮೆನ್ಷನ್ ಅಲ್ಲಿ ಇರ್ತಕ್ಕಂಥದ್ದು ಅವನ್ನೆಲ್ಲ ಅಸೆಸ್ ಮಾಡಿದ್ರೆ ದೇ ಮೇ ಬಿ ಸಮಥಿಂಗ್ ಡಿಫ್ರೆಂಟ್ ಅಂತ ನಾವು ಅದನ್ನ ಅಸೆಸ್ ಮಾಡೋದಾದ್ರೂ ಹೇಗೆ ಅನ್ನೋದೇ ಆದ್ರೆ ಬೇರೆ ಬೇರೆ ಕ್ಯಾಟಗರೈಸೇಷನ್ ಅಲ್ಲಿ ಇರ್ತಕ್ಕಂಥ ಟೂಲ್ಸ್ ಅಂದ್ರೆ ಅಸೆಸ್ಮೆಂಟ್ ಟೂಲ್ಸ್ ಅವುಗಳನ್ನ ಕೊಟ್ಟು ಅವುಗಳಿಂದ ಬಂದಿರತಕ್ಕಂಥ ದತ್ತಾಂಶಗಳ ಆಧಾರದ ಮೇಲೆ ಒಬ್ಬ ವ್ಯಕ್ತಿಯನ್ನ ನಾವು ಅಸೆಸ್ ಮಾಡುವಂತ ಪ್ರಕ್ರಿಯೆಗಳಲ್ಲಿ ನಾವು ಇಟ್ಕೊಂಡಿದ್ದೀವಿ. ಅಂದ್ರೆ ಓವರ್ ಆಲ್ ಆಗಿ ನಾವು ಏನ್ ಹೇಳ್ಬಹುದು ಅಂತ ಅಂದ್ರೆ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ಆಗ್ಲಿ, ಬುದ್ಧಿಶಕ್ತಿ ಆಗ್ಲಿ, ಮನೋಭಾವ ಆಗ್ಲಿ, ಅಥವಾ ಇನ್ ಟರ್ಮ್ಸ್ ಆಫ್ ಫಿಸಿಕಲ್, ಇನ್ ಟರ್ಮ್ಸ್ ಆಫ್ ಎಮೋಷನಲ್, ಇನ್ ಟರ್ಮ್ಸ್ ಆಫ್ ಕಾಗ್ನಿಟಿವ್ ಎಲಿಮೆಂಟ್, ಸೊ ಯಾವುದೇ ಇನ್ ಟರ್ಮ್ಸ್ ಆಫ್ ಪರ್ಸನಾಲಿಟಿ, ಎಮೋಷನ್ಸ್, ಫೀಲಿಂಗ್ಸ್ ಯಾವುದೇನ ತೆಗೆದುಕೊಂಡ್ರು ಸಹ ಸೊ ಒಂದು ಮತ್ತೊಂದು ಅಂಶಗಳ ಜೊತೆಗೆ ಅಂದ್ರೆ ಕಂಪೇರ್ ಮಾಡ್ತಾ ಇದೀವಿ ಅಂತಂದ್ರೆ ನಾವು ಓವರ್ ಆಲ್ ಗ್ರೂಪ್ ಜೊತೆಗೆ ನಾವು ಕಂಪೇರ್ ಮಾಡ್ಕೊಳ್ತಾ ಇದೀವಿ. ಸೊ ಇದು ಕ್ರಮಾಂಕಿತ ಮಾಪಿನ. ಕ್ರಮಾಂಕಿತ ಮಾಪಿನಲ್ಲಿ ಒಂದು ಕ್ರಮಗಳಿರುತ್ತೆ, ಅದರದೇ ಆದಂತಹ ಅನುಕ್ರಮಗಳಿರುತ್ತೆ. ಆ ಅನುಕ್ರಮಗಳ ಆಧಾರದ ಮೇಲೆ ಶ್ರೇಣಿಗಳನ್ನ ಮಾಡ್ಕೊಳ್ತಾ ಹೋಗ್ತೀವಿ. ಫಾರ್ ಎಕ್ಸಾಂಪಲ್ ಈಗ ಒಂದು ಗ್ರೇಡ್ ಅಂತ ಹೇಳು. ಓಕೆ, ಸೊ ಮಾರ್ಕೆಟ್ ಅಲ್ಲಿ ಆಪಲ್ ಇರುತ್ತೆ. ಆಪಲ್ ಬೇರೆ ಬೇರೆ ಸೈಜ್ ನಲ್ಲಿ ಇರುತ್ತೆ. ಆ ಒಂದು ಸೈಜ್ಗೆ ಆಧಾರವಾಗಿ ಪ್ರೈಸ್ ಇರುತ್ತೆ. ಸೊ ಆಪಲ್ಲೇ ಆದ್ರೆ ಅವುಗಳಿಗೆ ಏನೋ ಅವುಗಳ ಮುಖ ಬೆಲೆ ಏನಾಗಿರುತ್ತೆ, ವೇರಿ ಆಗಿರುತ್ತೆ. ಯಾವುಗಳ ಆಧಾರದ ಮೇಲೆ ವೇರಿ ಆಗಿರುತ್ತೆ ಅಂತ ಅವುಗಳು ಹೊಂದಿರತಕ್ಕಂಥ ಗಾತ್ರದ ಆಧಾರದ ಮೇಲೆ ವೇರಿ ಆಗಿರುತ್ತೆ. ಸೊ ಇದು ಫಸ್ಟ್ ಗ್ರೇಡು, ಇದು ಸೆಕೆಂಡ್ ಗ್ರೇಡು, ಇದು ಥರ್ಡ್ ಗ್ರೇಡು. ಅಂದ್ರೆ ಅವುಗಳು ಹೊಂದಿರತಕ್ಕಂತಹ ಗಾತ್ರದ ಆಧಾರದ ಮೇಲೆ ಏನು ಪ್ರೈಸ್ ಡಿಪೆಂಡ್ ಆಗಿರುತ್ತಲ್ಲ, ಸೊ ಅದನ್ನ ಶ್ರೇಣೀಕೃತ ಒಂದು ಮಾಪನ ಅಂತ ನಾವು ಕರಿಬಹುದು. ಅದು ಒಂದು ಕೆಲವೊಂದು ಬಾರಿ ಗುಣಾತ್ಮಕವಾಗಿರ್ತದೆ. ಓಕೆ, ಇದು ಫಸ್ಟ್ ಗ್ರೇಡ್, ಸೆಕೆಂಡ್ ಗ್ರೇಡು. ಓಕೆ, ಕಾಶ್ಮೀರಿ ಆಪಲ್ಲ, ಅಮೆರಿಕನ್ ಆಪಲ್ಲ, ಅಥವಾ ಬೇರೆ ಬೇರೆ ಪ್ರದೇಶದ ಆಪಲ್ಲ, ಅವುಗಳ ಆಧಾರದ ಮೇಲೆ ಅಂದ್ರೆ ಗುಣಲಕ್ಷಣಗಳ ಆಧಾರದ ಮೇಲೆ ಶ್ರೇಣಿ ಆಗ್ತಾ ಹೋಗುತ್ತೆ. ಓಕೆ, ಸೊ ಹೀಗೆ ಈ ಕ್ರಮಾಂಕಿತ ಮಾಪನಿಗಳಲ್ಲಿ ಅದರದೇ ಆದಂತಹ ಒಂದು ಮಾನದಂಡಗಳು, ಪ್ಯಾರಾಮೀಟರ್ಸ್ಗಳು ಇರುತ್ತೆ. ಆ ಪ್ಯಾರಾಮೀಟರ್ಸ್ಗಳ ಆಧಾರದ ಮೇಲೆ ಆ ವಸ್ತುಗಳ ಪ್ರೈಸು ಅಥವಾ ಆ ವಸ್ತುಗಳಿಗೆ ಸಿಗಬಹುದಾದಂಥ ಮೌಲ್ಯಗಳು ನಿರ್ಧಾರ ಆಗ್ತಾ ಹೋಗುತ್ತೆ. ಅದನ್ನ ಕ್ರಮಾಂಕಿತ ಮಾಪನಿ ಅಂತ ಕರೀತಾ ಹೋಗ್ತೀವಿ. ಮೂರನೇದು ಮಧ್ಯಂತರ ಮಾಪಿನಿ. ಈ ಮಧ್ಯಂತರ ಮಾಪಿನಿ ಕೆಲವೊಂದು ಗುಣಾತ್ಮಕ ಅಂಶಗಳನ್ನ ಅಂದ್ರೆ 2 ಅಥವಾ ಅದಕ್ಕಿಂತ ಹೆಚ್ಚಿನ ಸಂಗತಿಗಳ ನಡುವೆ ಅಳೆಯಲು ಬಳಸುತ್ತೇವೆ. ಇಂತಹ ಅಳತೆಗಳನ್ನು 2 ಅಂಶಗಳಲ್ಲಿನ ಮಧ್ಯ ಅಥವಾ ವ್ಯತ್ಯಾಸಗಳನ್ನ ಅಳೆಯಲಿಕ್ಕೆ ಈ ಒಂದು ಮಧ್ಯಂತರ ಮಾಪನಿಗಳನ್ನ ನಾವು ಅಸೆಸ್ ಮಾಡ್ತೀವಿ. ಸೊ ಯಾವಾಗ ಅಸೆಸ್ ಮಾಡ್ತೀವಿ? ಯಾವಾಗ ವ್ಯಕ್ತಿ ಏಜ್ ಅವರಿಬ್ಬರಿಗೂ ಗೊತ್ತಿರೋದಿಲ್ಲ. ಸೊ ಎಷ್ಟಿರ್ಬೋದು ಅವ್ರ ಮುಖಭಾವಗಳನ್ನ, ಅವರ ಅಪಿಯರೆನ್ಸ್ ಅನ್ನ ನೋಡೋದು ಎಷ್ಟಿರ್ಬೋದು ಅಂತ ಅಸೆಸ್ ಮಾಡಿದ್ರೆ ಒಂದು 50 to 55 ಇರಬಹುದು, ಒಂದು ರೇಂಜ್. ಅದು ಇವತ್ತಿನ ಒಂದು ಉಷ್ಣಾಂಶ, ವಾತಾವರಣದ ಉಷ್ಣಾಂಶ ಎಷ್ಟಿರ್ಬಹುದು? 30 ಇಂದ 35 ಇರ್ಬೋದು, 37 ಇರ್ಬೋದು. ಸೊ ಈ ಒಂದು 2 ಅಂಶಗಳ ಮಧ್ಯದಲ್ಲಿ ಇರತಕ್ಕಂತಹ ಒಂದು ವ್ಯತ್ಯಾಸಗಳನ್ನ ಅಸೆಸ್ ಮಾಡಬೇಕು ಅಂತ ಅಂದ್ರೆ, ಓಕೆ, 2 ಅಥವಾ 2ಕ್ಕಿಂತ ಹೆಚ್ಚಿನ ನಡುವೆ ಇರ್ತಕ್ಕಂಥ ಸಂಗತಿಗಳ ನಡುವೆ ಒಂದು ಗುಣಾತ್ಮಕವಾದಂಥ ಅಂಶಗಳನ್ನ ಅಸೆಸ್ ಮಾಡಲಿಕ್ಕೆ ನಾವು ಒಂದು ಕ್ಯಾಟಗರೈಸೇಷನ್, ಒಂದು ಮಧ್ಯಂತರಗಳನ್ನ ನಾವು ಯೂಸ್ ಮಾಡ್ತಾ ಹೋಗ್ತೀವಿ. ಸೊ ಈ ರೇಂಜ್ ಇಂದ ಈ ರೇಂಜ್ ಅಂತ, ಸೊ ಅದನ್ನ ನಾವು ಮಧ್ಯಂತರ ಮಾಪಿನಿ ಅಂತ ಕರೀತಾರೆ. ಓಕೆ, ಫಾರ್ ಎಕ್ಸಾಂಪಲ್ ಈ ಕುಸ್ತಿನಲ್ಲಿ ಇರುತ್ತೆ. ಓಕೆ, ಸೊ 70 kg ಇರತಕ್ಕಂಥವರಲ್ಲಿ ಅಂದ್ರೆ ವಯಸ್ಸಿನ ಆಧಾರದ ಮೇಲೆ ಕುಸ್ತಿ ನಡೆಯೋದಿಲ್ಲ. ಅವ್ರು ಹೊಂದಿರತಕ್ಕಂತಹ ಗಾತ್ರ ಇನ್ ಟರ್ಮ್ಸ್ ಆಫ್ kg, ಈ 70 kg 70 kg ಹೊಂದಿರತಕ್ಕಂಥವರ ಒಂದು ಕಾಂಪಿಟೇಷನ್, 70+ ಇರ್ತಕ್ಕಂಥವ್ರ ಒಂದು ಕಾಂಪಿಟೇಷನ್ಸ್. ಸೊ ಅಲ್ಲಿ ಏಜ್ ಕೌಂಟರ್ ಆಗೋದಿಲ್ಲ. ಓಕೆ, ಸೊ ಏಜ್ ಅಲ್ಲಿ ಮ್ಯಾಟ್ರನ್ನು ಸಹ ಆಗೋದಿಲ್ಲ. ಅಲ್ಲಿ ಮ್ಯಾಟ್ರ್ ಆಗುವಂಥದ್ದು ಅಥವಾ ಕೌಂಟ್ ಆಗುವಂಥದ್ದು ಅವರು ಎಷ್ಟು ತೂಕವನ್ನು ಹೊಂದಿದ್ದಾರೆ ಕೆಲವೊಂದು ವಿಷಯದಲ್ಲಿ. ಓಕೆ, ಸೊ ಕೆಲವೊಂದು ಫಿಸಿಕಲ್ ಆಕ್ಟಿವಿಟೀಸ್ಗಳನ್ನು ಆಡಬೇಕು ಅಂತಂದ್ರೆ
ಸೊ ಅಲ್ಲಿ ಅವರ ಹೈಟು ವೆಯ್ಟು ಎಲ್ಲದೂ ಸಹ ಕೌಂಟ್ ಆಗುತ್ತೆ. ಆದರೆ ಒಂದು ಬುದ್ಧಿಶಕ್ತಿಯ ಅಥವಾ ಮನೋಭಾವಗಳ ನಾವು ಮೌಲ್ಯಗಳನ್ನು ನಾವು ಅಸೆಸ್ ಮಾಡ್ತಾ ಇದ್ದೀವಿ ಅಂತಂದರೆ, ಸೊ ಅಲ್ಲಿ ಹೈಟು ವೆಯ್ಟು ಕೌಂಟ್ಲೆಸ್ ಆಗೋಗುತ್ತೆ. ಸೊ ಅವಾಗ ನಾವೀಗ ಮಧ್ಯಂತರ ಮಾಪನಿಗಳನ್ನು ಸಹ ಯೂಸ್ ಮಾಡಬೇಕಾಗುತ್ತೆ. ಓಕೆ, ಸೊ ಈ ರೇಂಜಲ್ಲಿ ಇರ್ತಕ್ಕಂಥವ್ರು ಎಷ್ಟು ಜನ ಇರಬಹುದು ಅಂದರೆ, ಫಾರ್ ಎಕ್ಸಾಂಪಲ್ ಉಷ್ಣಾಂಶವನ್ನು ಅಳೆಯುವಾಗ 30 ಡಿಗ್ರಿಯಿಂದ 40 ಡಿಗ್ರಿ ಉಷ್ಣಾಂಶದ ನಡುವೆ ಇರ್ತಕ್ಕಂಥ ವ್ಯತ್ಯಾಸ, 70 ಡಿಗ್ರಿ ಮತ್ತು 80 ಡಿಗ್ರಿ ನಡುವೆ ಇರ್ತಕ್ಕಂಥ ಅಂತರ. ಓಕೆ, ಸೊ ಇವುಗಳ ನಡುವೆ ಬಂದಿರತಕ್ಕಂತಹ ಒಂದು ಪ್ರಾಪ್ತಾಂಕ ಶೂನ್ಯವಾಗಬಹುದು, ಅಂದರೆ 0 ಆಗಬಹುದು, ಅಥವಾ ಅದಕ್ಕಿಂತ ಕಡಿಮೆನೂ ಆಗಿರಬಹುದು. ಆದರೆ ಅವುಗಳ ನಡುವೆ ಇರ್ತಕ್ಕಂಥ ವ್ಯತ್ಯಾಸಗಳು ಎಷ್ಟಿರಬಹುದು, ಈ ರೀತಿಯಾದಂಥ ತುಲನಾತ್ಮಕವನ್ನು ನಾವು ಮಾಡಬೇಕು ಅಂತಂದಾಗ ಸೊ ಮಧ್ಯಂತರ ಮಾಪನಿಗಳನ್ನು ಸಹ ನಾವು ಯೂಸ್ ಮಾಡ್ತಾ ಹೋಗ್ತೀವಿ. ಆದರೆ ಇಲ್ಲಿ ಅವುಗಳ ನಡುವೆ ಅನುಪಾತಗಳನ್ನು ನಾವು ಯೂಸ್ ಮಾಡ್ತಾ ಹೋಗೋದಿಲ್ಲ. ಸೊ ಎಷ್ಟು ಅನುಪಾತ ಅಂತ ಅದು ನೆಕ್ಸ್ಟ್ನೇದಿದೆ, ಅನುಪಾತ ಆ ಒಂದು ವಿಷಯದಲ್ಲಿ ಹೇಳ್ತೀನಿ. ಸೊ ಇಲ್ಲಿ ಬೇಕಾಗಿರ್ತಕ್ಕಂಥ ಮಧ್ಯಂತರ, ಸೊ ಒಂದು ರೇಂಜ್. ಸೊ 10 to 20 ಎಷ್ಟಿದೆ, 40 to 50 ಅಷ್ಟೇ ಇದೆ. ಸೊ 70 to 80 ಅಷ್ಟೇ ಇದೆ. ಸೊ ಇಲ್ಲಿ ಬಂದಿರತಕ್ಕಂಥ ರೇಂಜು ಮಧ್ಯಂತರ ಎಷ್ಟಿರುತ್ತೆ, ಸೇಮ್ 10 ರೇಂಜ್ ಇರುತ್ತೆ. ಅವುಗಳ ನಡುವೆ ಇರ್ತಕ್ಕಂತಹ ಒಂದು ಕ್ಯಾಟಗರೈಸೇಷನ್ ಅನ್ನು ನಾವು ನೋಡಬೇಕು ಅಂತಂದಾಗ ಮಧ್ಯಂತರ ಮಾಪನಗಳನ್ನು ಯೂಸ್ ಮಾಡ್ತೀವಿ. ಅದೇ ರೀತಿ ಈ ಮಧ್ಯಂತರದಲ್ಲಿ 10 to 20, 40 to 50, ಅಗೈನ್ 80 to 90 ಇವುಗಳ ನಡುವೆ ಇರ್ತಕ್ಕಂಥ ಒಂದು ಗುಣಾತ್ಮಕಗಳನ್ನು ಅಥವಾ ಒಂದು ಕ್ಯಾಟಗರೈಸೇಷನ್ ಅನ್ನು ನಾವು ಅಸೆಸ್ ಮಾಡಬೇಕು ಅಂತಂದ್ರೆ ಅಲ್ಲಿ ತುಲನೆಗಳನ್ನು ಮಾಡ್ತಾ ಹೋಗ್ತೀವಿ. ಓಕೆ, ಸೊ ಯಾವ ರೀತಿ, ಸೊ 10 to 20 ಇರ್ತಕ್ಕಂಥವ್ರು 40-50 ಇರ್ತಕ್ಕಂಥವ್ರಿಗೆ ಕಂಪೇರ್ ಮಾಡಿದ್ರೆ, ಅಥವಾ 40 to 50 ಹೊಂದಿರ್ತಕ್ಕಂಥವ್ರು 80 to 90 ಹೊಂದಿರ್ತಕ್ಕಂಥವರ ನಡುವೆ ಯಾವ ರೀತಿಯಾದಂಥ ಗುಣಲಕ್ಷಣಗಳಿದೆ ಇನ್ ಟರ್ಮ್ಸ್ ಆಫ್ ಮನೋಭಾವ ಅಂತ ಇಟ್ಕೊಳ್ಳೋಣ, ಇನ್ ಟರ್ಮ್ಸ್ ಆಫ್ ಇಂಟೆಲಿಜೆನ್ಸ್ ಅಂತ ಇಟ್ಕೊಳ್ಳೋಣ, ಅಥವಾ ಇನ್ ಟರ್ಮ್ಸ್ ಆಫ್ ಸ್ಟ್ರೆಸ್, ಅಥವಾ ಇನ್ ಟರ್ಮ್ಸ್ ಆಫ್ ಆಂಗ್ಸೈಟಿ. ಸೊ ಯಾವುದಾದ್ರೂ ಒಂದು ವೇರಿಯೇಬಲ್ಸ್ ಅನ್ನು ತೆಗೆದುಕೊಂಡ್ರೆ ಸೊ ಇವುಗಳ ನಡುವೆ ಇರ್ತಕ್ಕಂತಹ ಒಂದು ಮಧ್ಯಂತರ ಮಾಪಿನಿಗಳು ಯಾವ ರೀತಿ ಕೆಲಸವನ್ನು ಮಾಡ್ತವೆ. ಓಕೆ, ಸೊ ಅಥವಾ ಕಂಪೇರ್ ಮಾಡಿದ್ರೆ ಸೊ ಅಂತ ಸಂದರ್ಭದಲ್ಲಿ ಈ ಮಧ್ಯಂತರ ಮಾಪನಿಗಳನ್ನು ಯೂಸ್ ಮಾಡ್ತಾ ಹೋಗ್ತೀವಿ. ಕೊನೆಯದಾಗಿ ಅನುಪಾತ ಮಾಪಿನಿ. ಅನುಪಾತ ಮಾಪಿನಿ ಅಂತಂದ್ರೆ ಇದು ಮುಂದುವರಿದ ಭಾಗ. ಯಾವುದ್ರದ್ದು? ಮಧ್ಯಂತರ ಮಾಪಿನಿಯ ಮುಂದುವರಿದ ಭಾಗ ಇದು. ಓಕೆ, ಸೊ ಇಲ್ಲಿ ಯಾವಾಗ ಮಧ್ಯಂತರ ಮಾಪಿನಿ ಹೇಗೆ ಕೌಂಟ್ ಆಗುತ್ತೆ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಒಬ್ಬ ವ್ಯಕ್ತಿ 50 kg ಹೊಂದಿದ್ದಾನೆ, ಅಥವಾ ಒಬ್ಬ ವ್ಯಕ್ತಿ 20 kg ಹೊಂದಿದ್ದಾನೆ, ಅವನ ಒಂದು ತೂಕ 20 kg ಇದೆ. ಸೊ ಆ ಒಂದು 20 kg ಆಗಿದ್ದಾನೆ ಅಂತಂದ್ರೆ ಅದು ಎಲ್ಲಿಂದ ಶುರು ಆಗಿರುತ್ತೆ? ಶೂನ್ಯದಿಂದನೇ ಶುರು ಆಗಿರುತ್ತೆ. ಒಂದು ಬುದ್ಧಿಶಕ್ತಿ 50 ಇದೆ, 80 ಇದೆ, 80 ಇದೆ, ಅಥವಾ 100 ಇದೆ, ಜೀನಿಯಸ್ 140 ಇದೆ. ಸೊ ಎಲ್ಲಿಂದ ಶುರುವಾಗಿರುತ್ತೆ? ಕಡಿಮೆಯಿಂದನೇ ಶುರುವಾಗಿರುತ್ತೆ, ಅಂದ್ರೆ 0 ಇಂದಾನೇ ಶುರುವಾಗಿರುತ್ತೆ. ಅವುಗಳೆಲ್ಲ ಒಟ್ಟು ಮೊತ್ತ ಸೇರಿ 140 ಆಗಿರುತ್ತೆ. ಓಕೆ, ಸೊ ಒಂದೊಂದು ಎಲಿಮೆಂಟ್ ಒಂದೊಂದು ರೀತಿಯಾಗಿರುತ್ತೆ. ಆ ಅನುಪಾತಗಳು ಒಂದು ಕ್ಯಾಟಗರಿಯಲ್ಲಿ ಹೊಂದಿರತಕ್ಕಂಥ ಅನುಪಾತಗಳು, ಮತ್ತೊಂದು ಕ್ಯಾಟಗರಿನಲ್ಲಿ ಹೊಂದಿರತಕ್ಕಂತಹ ಒಂದು ಅಂಶಗಳು ಎಲ್ಲದೂ ಸೇರಿ ಅನುಪಾತಗಳ ರೂಪವಾಗಿ ಒಂದು ಹಂತಕ್ಕೆ ಬರುತ್ತೆ. ಅಂದ್ರೆ ಒಂದು 50 kg. ಓಕೆ, ಸೊ ಒಂದು 140. ಸೊ ಇನ್ ಟರ್ಮ್ಸ್ ಆಫ್ ಅಲ್ಲಿ ವರ್ಬಲ್, ನಾನ್ ವರ್ಬಲ್, ಬೇರೆ ಬೇರೆ ಕ್ಯಾಟಗರೈಸೇಷನ್ ಅನ್ನು ಮಾಡಿದಾಗ, ಅಥವಾ ಒಂದು ಯೂನಿಟ್, ಸೆಕೆಂಡ್ ಯೂನಿಟ್, ಥರ್ಡ್ ಯೂನಿಟ್ ಎಲ್ಲ ಸೇರಿ, ಅಂದ್ರೆ ಒಂದು ವ್ಯಕ್ತಿಯ ಅಸೆಸ್ ಮಾಡಬೇಕು ಅಂತಂದ್ರೆ ಅನೇಕ ಪ್ಯಾರಾಮೀಟರ್ಸ್ಗಳಿರುತ್ತೆ. ಒಂದು ಕ್ವಶನ್ ಇಂದ ಒಬ್ಬ ವ್ಯಕ್ತಿಯನ್ನ ಕಂಪ್ಲೀಟ್ ಪರ್ಸನಾಲಿಟಿಯನ್ನು ಅಸೆಸ್ ಮಾಡೋಕ್ಕಾಗಲ್ಲ. ಒಂದೇ ಒಂದು ಕ್ವಶನ್ ಕೇಳಿ ಒಬ್ಬ ವ್ಯಕ್ತಿಯ ಇಂಟೆಲಿಜೆನ್ಸ್ ಲೆವೆಲ್ ಅನ್ನ ಅಸೆಸ್ ಮಾಡೋಕ್ಕಾಗಲ್ಲ. ಅಲ್ಲೊಂದು ಅನುಪಾತಗಳಿರಬೇಕು. ಓಕೆ, ಅಥವಾ ಒಂದು ನರಕಣ ಅಥವಾ ಒಂದು ನ್ಯೂರಾನಿಂದ ಒಬ್ಬ ವ್ಯಕ್ತಿ ಆಗೋದಿಲ್ಲ. ಓಕೆ, ಸೊ ಅಲ್ಲಿ ಏನಿರುತ್ತೆ? ಕಣ್ಣು, ಮೂಗು, ಸೊ ಏನೇನೆಲ್ಲ ಬಯಾಲಜಿಕಲ್ ಕಾಂಪೊನೆಂಟ್ಗಳೆಲ್ಲ ಸೇರಿ ಮನುಷ್ಯ ಆಗೋದು. ಓಕೆ, ಸೊ ಅದೇ ರೀತಿಯಾಗಿ ಇದನ್ನು ಸಹ. ಓಕೆ, ಸೊ ಒಂದು 50 kg ತೂಕ ಆಗಿದ್ದಾನೆ ಅಂತ ಅಂದ್ರೆ ಒಬ್ಬ ವ್ಯಕ್ತಿ ಅದು ಎಲ್ಲಿಂದ ಶುರು ಆಗುತ್ತೆ? ಅನುಪಾತದಿಂದ 0 ಇಂದ ಶುರು ಆಗುತ್ತೆ. ಓಕೆ, 0 ಇಂದ 50 kg ವರೆಗೂ ಆಗಿದ್ದಾನೆ. ಅದಕ್ಕೆ ಕ್ಯಾಟಗರೈಸೇಷನ್ ಅನುಪಾತಗಳು ಅಂತ ಬಂದಾಗ ಬೇರೆ ಬೇರೆ ಆಗ್ತಾ ಹೋಗುತ್ತೆ.
ಸೊ ಇದು ಅನುಪಾತ ಮಾಪಿನಿ. ಸೊ ಇಷ್ಟು ವಿಷಯಗಳು ಈ ಅಳತೆಯಲ್ಲಿ ಇರ್ತಕ್ಕಂಥ ಅಳತೆಯಲ್ಲಿರ್ತಕ್ಕಂತಹ ವಿಧಗಳು, ಹಂತಗಳು ಮತ್ತು ವಿಧಗಳು. ಸೊ ಅದರಲ್ಲಿ ಪ್ರಮುಖವಾಗಿ ಬರ್ತಕ್ಕಂಥದ್ದು ಕ್ವಾಲಿಟೇಟಿವ್ ಡೇಟಾ ಮತ್ತು ಕ್ವಾಂಟಿಟೇಟಿವ್ ಡೇಟಾ. ಸಿಂಪಲ್ ಆಗಿ ಹೇಳಬೇಕು ಅಂತಂದರೆ ಇನ್ನೂ ಒಂದು 6 ಮಿನಿಟ್ಸ್ ಟೈಮ್ ಇದೆ, ಮತ್ತೊಮ್ಮೆ ಬ್ರೀಫ್ ಮಾಡಿಬಿಡ್ತೀನಿ. ಕ್ವಾಲಿಟೇಟಿವ್ ಡೇಟಾ ಅಂತಂದರೆ ಒಬ್ಬ ವ್ಯಕ್ತಿಯ ಗುಣಲಕ್ಷಣಗಳ ಆಧಾರದ ಮೇಲೆ ನಾವು ಏನೋ ಒಂದು ವ್ಯಕ್ತಿಗ ಅಂಶಗಳನ್ನು ಅಸೆಸ್ ಮಾಡ್ತೀವಿ ಇನ್ ಟರ್ಮ್ಸ್ ಆಫ್ ಕೈಂಡ್. ಸೊ ಅದನ್ನು ಕ್ವಾಲಿಟೇಟಿವ್ ಡೇಟಾ. ಕ್ವಾಂಟಿಟೇಟಿವ್ ಡೇಟಾ ಅಂತಂದರೆ ಇನ್ ಟರ್ಮ್ಸ್ ಆಫ್ ನಂಬರು, ಅಮೌಂಟು, ಸೊ ಇವುಗಳ ಮೇಲೆ ಅಸೆಸ್ ಮಾಡುವಂಥದ್ದು. ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂತಂದರೆ, ಅದಕ್ಕೆ ಸಿಂಪಲ್ ಆಗಿ ಹೇಳಬೇಕು ಅಂತಂದರೆ, ಸೊ ಎಷ್ಟು ಲೆವೆಲ್ ಅಥವಾ ಎಷ್ಟು ಮಟ್ಟದ ಬುದ್ಧಿಶಕ್ತಿಯನ್ನು ಹೊಂದಿದ್ದಾನೆ ಅಥವಾ ಯಾವ ಮಟ್ಟದ ಬುದ್ಧಿಶಕ್ತಿಯನ್ನು ಹೊಂದಿದ್ದಾನೆ. ಓಕೆ, ಫಾರ್ ಎಕ್ಸಾಂಪಲ್ 80 ಇದೆಯಾ, 90 ಇದೆಯಾ, 100 ಇದೆಯಾ, 110, 20 ಆ ರೀತಿಯ ಅದನ್ನು ನಾವು ಅಸೆಸ್ ಮಾಡಬೇಕು ಅಂದರೆ ಇನ್ ಟರ್ಮ್ಸ್ ಆಫ್ ನಂಬರ್ ಇರುತ್ತೆ. ಅದು ಆ ನಂಬರ್ಸ್ಗಳ ಆಧಾರದ ಮೇಲೆ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನು, ಸೊ ಯಾವುದೇ ನಮ್ಮ ಮೆಜರ್ಮೆಂಟ್ ಅಂತ ಅಂದ್ರೆ ಅಷ್ಟೇ, ಮೆಜರ್ಮೆಂಟ್ ಮುಖಾಂತರನೇ ಪ್ರತಿಯೊಂದನ್ನು ಸಹ ನಮ್ಮ ಮನೋಭಾವಗಳಿರ್ಬೋದು, ನಮ್ಮ ಆಸೆಗಳಿರ್ಬೋದು. ಒಬ್ಬ ವ್ಯಕ್ತಿ ಕೋಪದಲ್ಲಿದ್ದಾನೆ ಅಂತಂದ್ರೆ ಯಾವಾಗಲ ಆಧಾರದ ಮೇಲೆ ಹೇಳ್ತೀವಿ? ಓಕೆ, ಓನ್ಲಿ ವಾಯ್ಸ್ ಲೌಡ್ ಆಗಿದೆ ಅಂತ ಮಾತ್ರಕ್ಕೆ ನಾವು ಅದಕ್ಕೊಂದು ಅಂಕ ಕೊಡ್ತೀವಿ. ಓಕೆ, ಅಗ್ರೆಷನ್ನು, ಸೊ ಬಯಾಲಜಿಕಲ್ ಕಂಪೋನೆಂಟಲ್ಲಿ ಆಗುವಂಥ ಚೇಂಜಸ್ಗಳು ಪ್ರತಿಯೊಂದಕ್ಕೂ ಒಂದು ಅಂಕಗಳನ್ನು ಕೊಡ್ತಾ ಹೋಗ್ತೀವಿ. ಆ ಅಂಕ ಇಷ್ಟನ್ನು ದಾಟಿದ್ರೆ ಆ ವ್ಯಕ್ತಿಯನ್ನ ಅಗ್ರೆಸಿವ್ ಅಂತ ಕರಿತಾ ಹೋಗ್ತೀವಿ. ಸೊ ಒಂದೊಂದು ಕೌಂಟ್ ಆಗ್ತಾ ಹೋಗುತ್ತೆ. ಕೇವಲ ಒಂದು ವಾಯ್ಸಿಂದ ಅಥವಾ ಒಂದು ಒಂದು ವ್ಯಕ್ತಿಯ ಪ್ಯಾಟ್ರನ್ನಿಂದ, ವ್ಯಕ್ತಿತ್ವದ ಪ್ಯಾಟ್ರನ್ನಿಂದ ಆ ವ್ಯಕ್ತಿ ಅಗ್ರೆಸಿವಾ ಅಥವಾ ಸ್ಮೂತಾ ಅಥವಾ ಮಾಡ್ರೇಟಾ ಅನ್ನೋ ರೀತಿಯಾಗಿ ನಾವು ಹೇಳೋದಿಲ್ಲ. ಸೊ ಅಲ್ಲಿ ಒಟ್ಟಾರೆಯಾಗಿರ್ತಕ್ಕಂಥ ಕೆಲವೊಂದು ಅಂಶಗಳು ಸೇರ್ಕೊಳ್ತವೆ. ಆ ಒಟ್ಟಾರೆ ಸೇರ್ಕೊಂಡಿರ್ತಕ್ಕಂಥ ಅಂಶಗಳು ಅಂತ ಅನ್ಬೇಕು ಅಂತಂದ್ರೆ ಅಲ್ಲೊಂದು ಅಳತೆಗಳು ಬೇಕು, ಅಲ್ಲೊಂದು ನಂಬರ್ಸ್ ಬೇಕು, ಒಂದು ಗುಂಪುಗಳು ಅನ್ನೋದು ಒಟ್ಟಾರೆಯಾಗಿ ಸೇರ್ಕೋಬೇಕು. ಆ ಸೇರ್ಕೊಳ್ಳೋ ಅಂಥದ್ದೇ ಒಂದು ಅಳತೆ. ಆ ಅಳತೆ ಬೇರೆ ಬೇರೆ ಪ್ಯಾಟರ್ನ್ಸ್ಗಳಲ್ಲಿ ಇರುತ್ತೆ. ಆ ಪ್ಯಾಟರ್ನ್ಸೇ ಈ ಒಂದು ಅಳತೆಗಳಲ್ಲಿ ಇರ್ತಕ್ಕಂಥ ಹಂತಗಳು. ಸೊ ಅದನ್ನ ಕ್ವಾಲಿಟೇಟಿವ್ ಡೇಟಾ, ಕ್ವಾಂಟಿಟೇಟಿವ್ ಡೇಟಾ ಅಂತ ಕರೀತಾರೆ. ಅದೇ ರೀತಿ ತುಲನಾತ್ಮಕ ಮತ್ತು ತುಲನಾತ್ಮಕವಲ್ಲದ ಡೇಟಾ. ಸೊ ತುಲನಾತ್ಮಕ ಅಂತಂದ್ರೆ ಬೇರೆ ಒಬ್ಬ ವ್ಯಕ್ತಿಯನ್ನ ಮತ್ತೊಬ್ಬ ವ್ಯಕ್ತಿ ಜೊತೆಗೆ ಕಂಪೇರ್ ಮಾಡ್ತೀವಿ. ಏನಕ್ಕೋಸ್ಕರ ಕಂಪೇರ್ ಮಾಡ್ತೀವಿ ಅಂತಂದ್ರೆ ಈ ವ್ಯಕ್ತಿಗಿಂತ ಉತ್ತಮವಾದ ವ್ಯಕ್ತಿತ್ವವನ್ನು ಹೊಂದಿದಾನ ಅನ್ನೋದನ್ನ ಕಂಪೇರ್ ಮಾಡಬೇಕು. ಸೊ ನಾನು ಹೊಂದಿರೋದೇ ಒಳ್ಳೆಯ ಏನೋ ವ್ಯಕ್ತಿತ್ವದ ಅಂಶಗಳು ನನ್ನಲ್ಲಿದೆ ಅಂತ ನನ್ನಷ್ಟಕ್ಕೆ ನಾನೇ ಹೇಳ್ಕೊಂಡ್ರೆ ಅದು ಸರಿ ಹೋಗೋದಿಲ್ಲ. ನನ್ನಲ್ಲಿರ್ತಕ್ಕಂಥ ಗುಣಲಕ್ಷಣಗಳನ್ನ ಮತ್ತೊಂದು ವ್ಯಕ್ತಿಯ ಗುಣಲಕ್ಷಣದ ಜೊತೆಗೆ ಅಥವಾ ವ್ಯಕ್ತಿತ್ವದ ಅಂಶಗಳ ಜೊತೆಗೆ ಕಂಪೇರ್ ಮಾಡಬೇಕು. ಆಗ ನಂತರವೇ ನಾವು ಹೇಳಬೇಕು ನಾನು ಆತನಿಗಿಂತ ಬೆಟರ ಅಥವಾ ಬೆಟರ್ ಇಲ್ವಾ. ಅದನ್ನ ತುಲನಾತ್ಮಕ ಮಾಪನ. ಅದೇ ರೀತಿ ತುಲನಾತ್ಮಕವಲ್ಲದು ಕೆಲವು ಸಲ ಇನ್ ಟರ್ಮ್ಸ್ ಆಫ್ ಪ್ಯಾರಾಮೀಟರ್ಸ್ಗಳಲ್ಲಿ ಹೇಳ್ಬೇಕಾಗುತ್ತೆ, ದರೀಕರಣಗಳ ಮುಖಾಂತರ ಹೇಳ್ಬೇಕಾಗುತ್ತೆ. ಎಷ್ಟಿದೆ, ಓಕೆ, ಆ ವ್ಯಕ್ತಿ ಕಂಪೇರ್ ಮಾಡಿದ್ರೆ ಒಂದು ಸ್ವಲ್ಪ ಹತ್ರ ಬರ್ತೀನಿ ಅಥವಾ ಮೈಲ್ಡ್ ಆಗಿ ಹತ್ರ ಬರ್ತೀನಿ ಅಥವಾ ಸ್ವಲ್ಪ ದೂರ ಇನ್ ಟರ್ಮ್ಸ್ ಆಫ್ ರೇಂಜ್ ಕೊಟ್ರೆ ಆ ವ್ಯಕ್ತಿಗೆ ನಾನು ಕಂಪೇರ್ ಮಾಡ್ಕೊಂಡ್ರೆ ಹತ್ತರಲ್ಲಿ ಒಂದು 5% ಬರ್ತೀನಿ, 10ರಲ್ಲಿ 8% ಬರ್ತೀನಿ, 10ರಲ್ಲಿ 6% ಬರ್ತೀನಿ. ಸೊ ಈ ರೀತಿಯ ಒಂದು ದರೀಕರಣಗಳನ್ನ ಕೊಡ್ತಾ ಹೋಗ್ತೀವಲ್ಲ. ಓಕೆ, ಸೊ ಅಗ್ರಿ, ಸ್ಟ್ರಾಂಗ್ಲಿ ಅಗ್ರಿ, ನ್ಯೂಟ್ರಲ್ಲು, ಡಿಸ್ಅಗ್ರಿ, ಸ್ಟ್ರಾಂಗ್ಲಿ ಈ ರೀತಿ 5 7 ಈ ರೀತಿಯಾಗಿ ರೆಸ್ಪಾನ್ಸ್ಗಳನ್ನ ಕೊಡ್ತಾ ಹೋಗ್ತೀವಲ್ಲ. ಸೊ ಅದನ್ನ ತುಲನಾತ್ಮಕವಲ್ಲದ. ಸೊ ಅಲ್ಲಿ ದರೀಕರಣಗಳ ಮುಖಾಂತರ ನಾವು ಅಸೆಸ್ ಅನ್ನ ಕೊಡ್ತಾ ಹೋಗ್ತೀವಿ. ಓಕೆ, ಅದೇ ರೀತಿ ನಾಮಾಂಕಿತವಿದೆ, ಕ್ರಮಾಂಕಿತ ಮಾಪಿನಿ, ಮಧ್ಯಂತರ ಮಾಪಿನಿ ಮತ್ತೆ ಅನುಪಾಪ ಮಾಪಿನಿ. ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ ನಾಮಾಂಕಿತ ಅಂತ ಅಂದ್ರೆ ಒಂದು ಗುಂಪುಗಳನ್ನ ನಾವು ಡಿವೈಡ್ ಮಾಡ್ಬೇಕು ಅಂತಂದ್ರೆ ಸುಮ್ಮನೆ ಒಂದು ಹೆಸರನ್ನ ಕೊಡ್ತೀವಿ ಅಷ್ಟೇ. ಇದು ಮೊದಲನೇ ಗುಂಪು, ಇದು 2ನೇ ಗುಂಪು, ಇದು 3ನೇ ಗುಂಪು. ಓಕೆ, ಎಷ್ಟು ಗುಂಪನ್ನ ನಾವು ಮಾಡಿದೀವಿ ನಾವು ಒಂದು ನೇಮನ್ನ ಕೊಡ್ಲಿಕ್ಕೆ ಇಷ್ಟು ಗುಂಪುಗಳನ್ನಾಗಿ, ಇಷ್ಟು ಕ್ಯಾಟಗರಿ, ಇಷ್ಟು ಯೂನಿಟ್ಗಳನ್ನ ಸೇರಿಸಿ ಒಂದು ಗುಂಪುಗಳನ್ನ ಮಾಡ್ತಾ ಹೋಗ್ತೀವಿ. ಬಿಟ್ರೆ ಅಲ್ಲಿ ಯಾವುದೇ ಒಂದು ಗುಣಲಕ್ಷಣಗಳ ಆಧಾರದ ಮೇಲೆ ಗುಂಪುಗಳನ್ನ ಮಾಡ್ತಾ ಹೋಗ್ತೀವಿ. ಆ ಗುಂಪುಗಳಿಗೆ ಒಂದೊಂದು ಹೆಸರುಗಳನ್ನ ಕೊಡ್ತಾ ಹೋಗ್ತೀವಿ, 1 2 3 4 ಅಂತ.
ಓಕೆ, ಸೊ ಇಲ್ಲಿ 1 ಅಂತಕ್ಕಂಥದ್ದು ಸುಪೀರಿಯರ್ ಆಗುತ್ತೆ, 2 ಅಂತಕ್ಕಂಥದ್ದು ಸೆಕೆಂಡ್ ಆಗುತ್ತೆ, ಆ ರೀತಿಯಾದಂಥ ಕ್ಯಾಟಗರೈಸೇಷನ್ಸ್ ಇಲ್ಲ. ಸೊ ಎಲ್ಲದೂ ಸಹ ಒಂದೇ ರೀತಿಯ ಗುಣಲಕ್ಷಣ. ಒಬ್ಬ ವ್ಯಕ್ತಿ, ಸೊ ಒಂದು ಗುಂಪಿನಲ್ಲಿ 5 ಜನ ಇದ್ದಾರೆ, 5 ಜನಕ್ಕೆ ಒಂದೊಂದು ಹೆಸರನ್ನ ಕೊಟ್ಟಿದ್ದೀವಿ. ಅವುಗಳ ನಡುವೆ ಬೇರೆ ಬೇರೆ ಪ್ಯಾರಾಮೀಟರ್ಸ್ಗಳಲ್ಲಿ ವೇರಿಯೇಷನ್ಸ್ಗಳು ಇರಬಹುದು, ಆದರೆ ನಾವಿಲ್ಲಿ ಕರೀತಾ ಇರತಕ್ಕಂಥದ್ದು ಒಂದೊಂದು ಯೂನಿಟ್ ರೀತಿ. ಒಂದೊಂದು ಯೂನಿಟ್ ಅಂತ ಅಂದ್ರೆ, ಸೊ ಈ ರೀತಿಯಾಗಿರ್ತಕ್ಕಂಥ ವ್ಯಕ್ತಿ ಸುಪೀರಿಯರು, ಈ ರೀತಿಯಾದಂಥ ವ್ಯಕ್ತಿ ಏನೋ ಸುಪೀರಿಯರ್ ಅಲ್ಲ, ಆ ರೀತಿಯಾದ ಕ್ಯಾಟಗರೈಸೇಷನ್ ಮಾಡಿಲ್ಲ, ನಾಮಾಂಕಿತವಾಗಿ ಮಾಡಿದೀವಿ ಅಷ್ಟೇ. ಈ ಹೆಸರಿನಿಂದ ಕರೀತಾ ಇದ್ದೀವಿ, ಅದು ನಾಮಾಂಕಿತ. ಕ್ರಮಾಂಕಿತ ಅಂತಂದ್ರೆ ಶ್ರೇಣಿಗಳನ್ನ ಮಾಡ್ತೀವಿ, ಗ್ರೇಡ್ಗಳ ವೈಸ್ ಅವುಗಳ ಗುಣಲಕ್ಷಣಗಳ ಆಧಾರದ ಮೇಲೆ ಗ್ರೇಡ್ಗಳನ್ನ ಕೊಡ್ತೀವಿ. ಅವುಗಳ ಸ್ಟ್ರೆಂತ್ಗಳ ಆಧಾರದ ಮೇಲೆ, ಅವುಗಳ ಹೈಟ್ಗಳ ಆಧಾರದ ಮೇಲೆ 5 ಜನ ಇದ್ದಾರೆ, 5ಗಳನ್ನ ಅವಳ ಹೈಟ್ನ ಆಧಾರದ ಮೇಲೆ ಅಸೆಂಡಿಂಗು ಅಥವಾ ಡಿಸೆಂಡಿಂಗು ನಿಲ್ಲಿಸ್ರಿ ಅಂತಂದ, ಯಾರು ಹೈಯೆಸ್ಟ್ ಇರ್ತಾರೆ, ಹೈಯೆಸ್ಟ್ ಹೈಟ್ ಇರ್ತಾರೆ, ಅತಿ ಎತ್ತರದಲ್ಲಿ ಇರ್ತಾರೆ, ಅವ್ರನ್ನ ಫಸ್ಟ್ ನಿಲ್ಲಿಸ್ತೀವಿ ಅಥವಾ ಅವ್ರನ್ನ ಹಿಂದಕ್ಕೆ ನಿಲ್ಲಿಸ್ತೀವಿ. ಸೊ ಈ ರೀತಿಯಾದಂಥ ನಮ್ಮದೇ ಆದಂಥ ಒಂದು ಆಬ್ಜೆಕ್ಟಿವ್ಸ್ನ ಆಧಾರದ ಮೇಲೆ, ಒಂದು ಕ್ರಮದ ಆಧಾರದ ಮೇಲೆ ಶ್ರೇಣಿಗಳನ್ನ ಮಾಡ್ತಾ ಹೋಗ್ತೀವಿ, ಅದನ್ನ ಕ್ರಮಾಂಕಿತ. ಮಧ್ಯಂತರ ಇನ್ ಟರ್ಮ್ಸ್ ಆಫ್ ರೇಂಜ್ ಹೇಳ್ಬೇಕು ಅಂತ ಅಂದ್ರೆ, ಸೊ ಇವತ್ತು ಉಷ್ಣಾಂಶ ಎಲ್ಲಿಂದ ಎಲ್ಲಿವರೆಗೂ ಇರ್ಬೋದು. ಓಕೆ, ಒಂದು 20 ಡಿಗ್ರಿಯಿಂದ ರಾತ್ರಿ 20 ಡಿಗ್ರಿಯಿಂದ ಹಿಡಿದು ಒಂದು 32 ಡಿಗ್ರಿವರೆಗೂ ಒಂದು ರೇಂಜ್ ಹೇಳ್ಬೇಕು ಅಂತ ಅಂದ್ರೆ, ಸೊ 10 to 20, 20 to 30, 30 to 40, ಇವುಗಳಲ್ಲಿ ಇರ್ತಕ್ಕಂಥ ಕ್ಯಾಟಗರೈಸೇಷನ್ಸ್ ಒಂದು ರೇಂಜ್ ಯಾವ್ದಪ್ಪ ಅಂತಂದ್ರೆ 10. ಓಕೆ, ಸೊ ಈ ರೀತಿಯಾದಂಥ ಒಂದು ಮಧ್ಯಂತರ, ಒಂದು ವಸ್ತುವಿನಲ್ಲಿ ಇರ್ತಕ್ಕಂಥ ಒಂದು ಮಾನದಂಡಗಳನ್ನ ನಾವು ಅಸೆಸ್ ಮಾಡಬೇಕು ಅಂತಂದ್ರೆ ಇರ್ತಕ್ಕಂಥ ಒಂದು ರೇಂಜು, ಆ ಮಧ್ಯಂತರವನ್ನು ನಾವು ಅಸೆಸ್ ಮಾಡಬೇಕು ಅಂತಂದ್ರೆ ಈ ರೀತಿಯಾದಂಥ ಕ್ಯಾಟಗರೈಸೇಷನ್ ನಾವು ಕೊಡ್ತಾ ಹೋಗ್ತೀವಿ. ಅದೇ ರೀತಿ ಅನುಪಾತ ಅಂತಂದ್ರೆ ಇದು ಎಕ್ಸ್ಟೆಂಡೆಡ್ ಆಫ್ ಏನೋ ಮಧ್ಯಂತರ ಅಂತ ಹೇಳ್ತಾರೆ. ಅಂದ್ರೆ ಒಂದು 50 kg ಹೊಂದಿದ್ದಾನೆ ಅಂತಾರೆ, ಅಲ್ಲಿ ಶುರುವಿಂದನೇ ಶುರು ಆಗುವಂಥದ್ದು. ಎಲ್ಲದೂ ಸೇರಿ ಒಂದು ಅನುಪಾತಗಳ ಆಧಾರದ ಮೇಲೆನೆ ಒಂದು ಮಾಪನದ ರೂಪವನ್ನ ಅದು ಪಡ್ಕೊಳ್ತಾ ಹೋಗುತ್ತೆ. ಸೊ ಇಲ್ಲಿಗೆ ಸಮಯ ಮುಗಿದಿದೆ. ಎಲ್ಲರಿಗೂ ಧನ್ಯವಾದ.